ಲಾಭ ನಾವು ಮಾಡ್ಕೊಳಕ್ತದೆ. ನಿನ್ನ ಬಿಟ್ಟು ಅದು ಇಲ್ಲ ಇಲ್ಲ. ನಿನ್ನ ಬಿಟ್ಟು ಅರಿಯುವಂಥ ಇದು ಮತ್ತೆ ಯಾವಕ್ಕೂ ಇಲ್ಲ ಈ ಜಗತ್ತಿನೊಳಗೆ. ಜಡ ಅದಾವಲ್ಲ, ತೋರಿದ್ವೆಲ್ಲ ಜಡ ಅದಾವ, ಅವೆಲ್ಲ ನಮ್ಮಿಂದ ಅರಿವಿಸ್ಕೊಳ್ತಾವ. ಅವರು ಏನೈತಲ್ಲ ಯಾರಿಂದಲೂ ಅರಿವಿಸ್ಕೊಳ್ಳೋದು. ಅಂತ ಅರಿವು ಸ್ವರೂಪನ ನಾವು ಅದೇವಿ. ನಮ್ಮ ಬಗ್ಗೆ ನಮ್ಗೆ ಅನುಭವಗಳು ಎಚ್ಚರಿಕೆ ಕೊಡ್ತಾರೆ. ಎಚ್ಚರಾಗು, ನೀನ ಅರಿವು ಸ್ವರೂಪದಿ, ದೇವ ಸ್ವರೂಪನ ಇದೆ. ನಾವು ಇಲ್ಲದನ್ನು ಆರೋಪ ಮಾಡ್ಕೊಂಡು ಕುಂತೇವೆ. ಅರಿವಿನಲ್ಲಿ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಇಲ್ಲ ಇಲ್ಲಿ. ಎಲ್ಲ ಹೆಣ್ಣು ಗಂಡು ಭೇದ ಇಲ್ಲ ಇಲ್ಲಿ. ಶರೀರ ನೋಡಿ ಭೇದ ಮಾಡ್ತೀನಿ. ಆ ಇರುವು ಏನೈತಲ್ಲ ಅದು ಒಂದೈತಿ. ಎಲ್ಲ ಜಗತ್ತಿನ ಎಲ್ಲ ಜೀವಿಗಳಲ್ಲಿ ಆಧಾರವಾಗಿದ್ದದ್ದು ಅದು ಇರುವು. ಇರುವಿನ ಕಡೆ ಲಕ್ಕ ಕೊಟ್ಟು ಅದನ್ನ ಸತತ ಅದನ್ನ ನೆನಪಿನಾಗಿದ್ದ ಅದನ್ನ ಅನುಭವ ಮಾಡ್ಕೊಳ್ಳೋರು ಎಷ್ಟು ಮಂದಿ ಇದ್ದೇವೆ. ಅವಾಗ ಒಮ್ಮೆ ಆ ಸವಿ ಹೆಚ್ಚಂದ್ರೆ ಬಿಡೋದಿಲ್ಲ. ಅದನ್ನು ಹೊಂದಿ ನೋಡ್ರಿ ಒಮ್ಮೆ, ಅಂದಾಗ ನಿಮಗೆ ಬಿಡುದನ ಇಲ್ಲಿ ನೀವು ಅಂತಿದ್ರ ಆಚೆ. ಒಮ್ಮೆ ಅದ ಸವಿ ಹೆಚ್ಚಂದ್ರೆ ಎಲ್ಲ ಥರದ ಭಾವನೆಗಳ ಕಲ್ಪನೆಗಳೆಲ್ಲ ಅಡಿಗೆ ಹೋದ್ಮ್ಯಾಗ ಅಲ್ಲಿ ಅನುಭವ ಬರಕ್ಕೆ ಶುರು ಆಗ್ತಿತ್ತು. ಏನು ಇದು ಹೊಳಿವಲ್ಲ ನಮಗೆ. ಅಂಥವ್ರ ಸಂಘ ಮಾಡು. ಹೊಳಿಬೇಕಾತಂದ್ರೆ ಬಲ್ಲವರ ಸಂಘ ಮಾಡು. ನಾವು ಜಡಬುದ್ಧಿ ಜಡ ಸಂಘ ಮಾಡಿದ್ರೆ ಎಲ್ಲಿ ಹೊಳಿಬೇಕು? ಎಷ್ಟು ಜನ್ಮಕ್ಕೆ ಹೊಳಿಬೇಕು ಹೇಳ್ರಿ. ಅಂತೂ ಅದಕ್ಕೆ ಎಂಥವ್ರ ಸಂಘ ಮಾಡ್ತೀವಿ ಅಂತ ಸಂಸ್ಕಾರ ನಿನಗೆ. ಇಂಥ ಉತ್ತಮರ ಸಂಸ್ಕಾರ ಸಂಘ ಮಾಡಿದರೆ ಉತ್ತಮ ಸಂಸ್ಕಾರಕ್ಕೆ ಯಾವಾಗಲೂ ಇದ ವಿಚಾರ. ಸದಾಶಿವಗದ ಉದ್ಯೋಗ ಅಂತ. ಅದನ್ನು ಬಿಟ್ಟು ಯಾವ ಕೆಲಸವನ್ನು ಮಾಡಕ್ಕೆ, ಯಾವ ಕಾರ್ಯನೂ ಮಾಡಕ್ಕೆ ಹೋಗೋದು. ಜ್ಞಾನಿಗಳು, ಯೋಗಿಗಳು ಸ್ವರೂಪಾನುಸಂಧಾನವನ್ನು ಬಿಟ್ಟು ಯಾವ ಕಾರ್ಯವನ್ನು ಅವರು ಮಾಡಕ್ಕೆ ಯಾಕಂದ್ರೊಳಗೆ ಏಟೂ ಲಾಭ ಇಲ್ಲ ಅಂತ. ಇಲ್ಲಿ ತನಕ ಮಾಡ್ಕೊತ ಬಂದು ಏನು ಲಾಭ ಆಗಿತ್ತು ನೋಡ್ಕೋದಂಗೆ. ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿದ್ರೆ ಏನು ಸಿಕ್ತು ನಿನಗೆ ಅದ್ರಾಗ? ನಿನ್ನೊಳಗಿದ್ದದ್ದನ್ನು ನೋಡ್ಕೋರು. ನಿನಗೆ ಬೇಕಾದದ್ದು ನಿನ್ನಲ್ಲಿ ಐತಿ, ಆ ವಿಷಯ ವಸ್ತುಗಳಲ್ಲಿ ಇಲ್ಲ. ಸುಳ್ಳ ಯಾಕೆ ತಲೆ ಕೆಡಿಸ್ಕೋತಿ? ಎಷ್ಟು ತಲೆಮಾರುಗಳಾದವು, ಎಷ್ಟು ಜನ್ಮಗಳಾದವು, ಲೆಕ್ಕಿಲ್ಲದಷ್ಟು. ಇಲ್ಲದಲ್ಲಿ ಹುಡುಕಾಕೈತಿ. ಅನ್ಯವಾಗಿ ನಿನಗೆ ಅನ್ಯವಾಗಿದ್ದದ್ದು ಅಲ್ಲದು. ಅದ ನೀನಾಗಿ ಉಳ್ದಾಗ ನಿನಗದ ಹೋಗಿ ಬರ್ತೈತಿ. ನೀ ಸುಖ ಹೊಂದಬೇಕನ್ನ ಮೊದಲೇ ನೀ ಯಾರು? ಸುಖರೂಪ ವಸ್ತು ಹೌದಲ್ಲ ನೋಡ್ಕೊ. ತಾನ ಸುಖ ಸ್ವರೂಪ ಇದ್ದು ಸುಖ ಹೊಂದಬೇಕಂತ ಅನ್ಯದ್ರ ಅವಲಂಬನೆ ಮಾಡಕ್ ಹೊಂಟಿ. ಅನ್ಯದ್ರ ಅವಲಂಬನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಜವನ್ನ ತಿಳಿದ ಮೇಲೆ ತಿಳಿದವ ಯಾವ್ಯಾಕೆ ಮಾಡಕ್ ಹೋಗ್ಕಂಡ್ರೆ ತಿಳಿಗೇಡಿಗಳು, ಅಜ್ಞಾನಿಗಳು ಅದ್ರಾಗೈತಿ ಇದ್ರಾಗೈತಿ ಅಂತ ಬೆನ್ನ ಹತ್ತಿ ಸಿಕ್ಕಿತೋ ಸಿಗಾಕಿಲ್ಲ. ಅದು ಸಿಕ್ಕರು ಅದರಿಂದ ನಿನಗೇನು ಲಾಭ? ಭ್ರಮ ಆಗೈತಿ ನಿನಗೆ. ಆ ತೆಂಬುಂಬು ವಸ್ತು ಬಾಯಾಗ ಹಾಕಿದ ಕೂಡಲೇ ಅಲ್ಲಿ ಆನಂದ ಅನಿಸ್ತೈತಲ್ಲ, ಅದು ಎಲ್ಲಿದು ಅಂತ. ಹೆಂಗೆ ಎಲ್ಲ ಇಂದ್ರಿಯಗಳು ಸ್ಪರ್ಶ ನಡೆದಾಗ ಅದು ರೂಪದಾಗ, ಗಾಯನದೊಳಗೆ, ರುಚಿಯೊಳಗೆ, ಸ್ಪರ್ಶದೊಳಗೆ, ಇದ್ರಾಗ ಎಲ್ಲದರಾಗೂ ವಿಚಾರ ಮಾಡಿ ನೋಡಿದ್ರೆ ಎಲ್ಲವನ್ನು ಆರೈದು ನೋಡಲು ಅದ್ರಾಗ ಐತಿನ ಹಂಗಾರ ಇದ್ರ ಇಲ್ಲಿ ತನಕ ಯಾಕೆ ಸುಖ ಹೊಂದಿಲ್ಲ? ಇಲ್ಲಿ ಎನಿಸದ ನೇಹ ಎಲ್ಲಿ ನೆಲೆಸುವುದು? ಅದರಿಂದ ಸುಖ. ಬಿಡಲಿಕ್ಕೆ ಬಾರದಂತಹದ್ದು ಯಾವುದೈತಿ ಆ ಸ್ಥಾನ, ಅದೇ ಸುಖರೂಪನಾಗಿರು, ಸುಖರೂಪವಾದಂಥ ಇರುವಿನ ಸ್ಥಿತಿ ಅದು. ಅದಕ್ಕಾಗಿ ನಿರಂತರ ಹಗಲಿರುಳೆನ್ನದೇ ನಾವು ಈ ಅಭ್ಯಾಸವನ್ನು ಕೈಕೋಬೇಕಾಗ್ತದೆ. ಅಂದಾಗಿ ಸಂಸ್ಕಾರ ಏನಾರ ಗಟ್ಟಿ ಆಕೈತಿ ನೋಡಿ. ಸಂಸ್ಕಾರ ನಮ್ಮದು ಗಟ್ಟಿ ಆದಾಗ ಅಭ್ಯಾಸ ಮುಂದುವರಿತೈತಿ. ಕೇಳ್ಬೇಕನ್ನೋದು ಮನಸ್ಸಿನಾಗ ಮೂಡಿ ಬಂದು ಅಂಥವ್ರ ಸಂಘ ನಿನಗೆ ದೊರಿತೈತಿ. ಉತ್ಕಟ ಇಚ್ಛಾ ಆತ ಅಂದ್ರೆ ಒಳ್ಳೆ ಕರ್ಮಗಳನ್ನು ನಾವು ಮಾಡು. ಒಳ್ಳೆಯ ಗುಣಗಳು, ಸದ್ಗುಣಗಳನ್ನು ಅಳವಡಿಸ್ಬೇಕು. ಸದ್ಗುಣ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಆಗುವುದಕ್ಕೆ ಸದ್ಗುಣ ಅಂತ. ಇನ್ನೊಬ್ಬರಿಗೆ ಕೆಡಕ್ ಮಾಡೋದನ್ನ ದುರ್ಗುಣ.
ಅವುಗಳಿಂದ ದುರ್ಗುಣದಿಂದ ಕೆಟ್ಟ ಕೃತಿಗಳು ಜರುಗ್ತವೆ. ಸದ್ಗುಣ ಇತ್ತಂದ್ರೆ ಅವನು ಒಳ್ಳೆಯ ಕೃತಿಗಳು ಅವನಿಂದ ಜರುಗ್ತವೆ. ಅದಕ್ಕೆ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊ. ಒಳ್ಳೆಯ ಕೃತಿಗಳು ನಿನ್ನಿಂದ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅವನು ಅಳವಡಿಸ್ಕೊಂಡೆ ಅಂದ್ರೆ ಏನು ಬಾಕಿ ವಸ್ತುಗಳೆಲ್ಲ ಬೇಡಾಕವು. ತನಗೆಂದಾರ ಬೇಡಾಗ್ತಾನನ್ರಿ. ತನಗೆಂದೂ ಬೇಸರ ಆಗುದಿಲ್ಲ. ತಾನಲ್ಲದೆಲ್ಲ ಬೇಸರ ಆಕೈತಿ. ಬೇಸರ ಆಗುದು ಯಾವುದು? ನಾನಲ್ಲ ಅಂತ. ವಿಷಯಗಳಲ್ಲಿ ನಿಮ್ಗೆ ಕಾಯಂ ಬೇಕಾಗುವ ದಿನಸ ಯಾವ್ದದ ಹೇಳಿ? ಕಾಯಂ ಬೇಕಾಗ್ತದದು, ಹೌದಿಲ್ಲ? ಯಾವ್ದೈತೆ ಹೇಳಿ? ಎಲ್ಲ ಬೇಡಾಕವನು. ಕಡಿಗೆ ಬಿಡ್ತೀವಿಲ್ಲ, ಬೇಸರಾಗಿ ಬೇಡಪ್ಪ ಮಗ, ಈಗ ಸುಖರೂಪ ಐತಿ, ಯಾಕೆ ಬಿಟ್ಟು ಹೊಂಟಿ ಅಂತ. ಸುಖರೂಪ ಅಲ್ಲ ಬಿಡ್ತಾನ ಅದ್ರ ಮ್ಯಾಗಿನ ಆಸಕ್ತಿ ಎಲ್ಲ ತೆಗೆದಾಕ. ವಿವೇಕ ಉದಯ ಆತಂದ್ರೆ ಯಾವ ವಿಷಯ ವಸ್ತುಗಳು ಬೇಡಪ್ಪ ನಮ್ಮ. ಅವ ವಿವೇಕವಂತ. ಜಗತ್ತಿನ ಯಾವ ವಸ್ತುಗಳ ಅಪೇಕ್ಷೆನೂ ಮಾಡಕ. ಯಾಕೆ ಸತ್ಯವನ್ನು ಕಂಡಿರ್ತಾನ ಅವನು. ವಿಚಾರದಿಂದ ಅದನ್ನೆಲ್ಲ ನೋಡಿರ್ತಾನೆ. ಎಲ್ಲ ನಮೂನೆ ಇಂದ್ರಿಯಗಳಿಂದ ಎಲ್ಲ ನಮೂನೆ ವಿಷಯಗಳ ಸಂಪರ್ಕ ಹೋಗಿ ಮಾಡಿ ನೋಡಿರ್ತಾನೆ. ಜ್ಞಾನಿಗಳಿಗೆ ಗೊತ್ತಿಲ್ಲದ ವಿಷಯನ ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ರೂಢಿಯೊಳಗೆ ಅಂತಾರಲ್ಲ, ಆಡು ಮುಟ್ಟದ ಗಿಡ ಇಲ್ಲ ಅಂತ. ಜ್ಞಾನಿಗಳೇ ಈ ಜ್ಞಾನ ಇಲ್ಲ ಅನ್ನೋಂಗಿಲ್ಲ. ಎಲ್ಲ ವಿದ್ಯಾ ಜ್ಞಾನ ಅವರಲ್ಲಿ ಸಾಕಷ್ಟು ಇರ್ತದೆ. ಆದರೂ ಅದು ಯೋಗ್ಯತೆಯೋ ಅಯೋಗ್ಯತೆಯೋ ಅದನ್ನು ವಿಚಾರದಿಂದ ಅದಕ್ಕೆ ಇದನ್ನ ಮಾಡ್ತಾರ. ಕೈ ಬಿಟ್ಟು ಬಿಡ್ತಾರೆ ಬೇಡದನ್ನ ಅಂತ. ನಮಗೆ ಉಪಯೋಗ ಬರೋದು ಎಷ್ಟೇ ಇಟ್ಕೋ, ಉಳ್ಕಿದೆಲ್ಲ ಕೈ ಬಿಟ್ಟು ಬಿಡ್ತದೆ. ತನಗೂ ಉಪಯೋಗ ಇಲ್ಲ, ಇನ್ನೊಬ್ರಿಗೂ ಉಪಯೋಗ ಇಲ್ಲ ಅಂತ ವಿಚಾರಗಳನ್ನ ನಾವು ತಲೆಯಾಗಿ ತಗೊಳ್ಳೋದು ಇಲ್ಲ. ಯಾವ ಜನ್ಮದಾಗ ದೂರ ಹೋಗ್ಯಾವ ಅಂತಿದ್ರು. ಕೆಟ್ಟ ವಿಚಾರಗಳು, ದುಷ್ಟ ಚಿಂತನೆ ಆ ಜನ್ಮದಾಗ ಹೋಗ್ಯಾವ. ನಿಜವನ್ನ ತಿಳಿದ ಮ್ಯಾಗ ಅವನು ಕೆಡಕಂತಿ ಅವನಿಂದ ಆಗೋದೇನಿಲ್ಲ. ಆದರೆ ಎಲ್ಲರಿಗೂ ಕಲ್ಯಾಣ. ನಮಗೆ ಇನ್ನೊಬ್ಬರಿಗೆ ಅದು ಕೆಡಕೈತೆ ಅಂತ ಕನ್ಸೋರು ಅದು ಕಲ್ಯಾಣನ ಇರ್ತದೆ. ಕಲ್ಯಾಣದ ಕಾರ್ಯ ನಡೆದಿರ್ತೈತೆ ಅವರಿಂದ. ಅದಕ್ಕೆ ನಂಬಿಕೆ ಇಡು ಗುರುವಿನಲ್ಲಿ, ನಿಜವಾದ ಗುರುವಿನಲ್ಲಿ. ನಂಬಿಕೆ ಇಟ್ಟಾಗ ನಿನಗೆ ಇದು ಲಭಿಸ್ತದೆ. ನೀ ಯಾರಿದ್ದೇನು ಅಂತ ಅನುಭವ ಆಕೈತಿ. ನಂಬಾಕ ತಯಾರಿಲ್ಲ ನಾವು. ನಿಜವಾದ ಗುರುಗಳನ್ನ ನಂಬ ಆ ಸ್ಥಿತಿಯನ್ನು ಲಾಭ ತಗೊಳ್ಳೋರು ಎಲ್ಲೋ ಒಬ್ಬರು ಸಿಗ್ತಾರೆ. ತ್ರೈಲೋಕ್ಯ ದುರ್ಲಭ ಅಂತ. ಎಲ್ಲೋ ಒಬ್ಬರಿಗೆ ಹತ್ತತಿಪ್ಪ ಇದು ಅಂತಿದ್ರ. ಇಲ್ಲ ಅಂದ್ರೆ ಇಷ್ಟೆಲ್ಲ ಊರು ಅಡ್ಡಾಡಿದ ನಮ್ಮ ಯಾರು ತಯಾರಾದ್ರೆ ಒಬ್ರು. ನಮ್ಗ ನಾವು ಹೇಳ್ಕೋದಪ್ಪ, ಇನ್ನೊಬ್ಬರಿಗೆ ಅಲ್ಲಿ ಅದನ್ನ ಹೇಳೋದ. ಒಳ್ಳೆ ಆರಂಭ ಸುಹೃತನ ಇರ್ತೈತಿ, ಮಾಡ್ತಾರ. ಮತ್ತ ಮರ್ತ ಅಜ್ಞಾನದೊಳಗೆ ಬೀಳ್ತೈತಿ. ಮೊದಲೇ ಕೈ ಎಷ್ಟು ಕೇಳೋದು ಹೇಳೋದು ಮಾಡ್ತಿದ್ವು ಮರ. ಮತ್ತೆ ವಿಷಯ ಸಂಗ್ರಹ ಆದ ಕೂಡಲೇ ಸನಿಯಕ್ಕೆ ಬರೋಂಗಿಲ್ಲ, ಹೌದಿಲ್ಲ? ನೋಡ್ರಿ ನೀವು, ಭಾಳ ವಿಷಯ ಸಂಗ್ರಹ ಇದು ಕಡ್ಡಿಯನ್ನು ಉಂಟು ಮಾಡ್ತೈತಿ. ಸೌಕಾರಿಕೆನೂ ವಿಘ್ನಕೈತಿ, ಬಡತನೂ ಇದಕ್ಕೆ ವಿಘ್ನ. ಎಲ್ಲದರೊಳಗೂ ಮಿತವಾಗಿರ್ಬೇಕು ನಾವು. ಶರೀರ ತೀರ್ಥಾರ್ಥಕ್ಕೆ ಎಷ್ಟು ಬೇಕಷ್ಟ ಹೆಚ್ಚಿಂದ ಮಾಡಕ್ ಹೋದ ಅಂದ್ರೆ ನೀನು ಪಾಪಿ ಹಾಕಿ. ಮತ್ತೆ ನಿನಗೇನು ಬರೋದು ಬರ್ದಿರ್ತೈತಿ, ಚಿಂತೆ ಮಾಡಕ್ ಹೋಗ್ಬೇಡ. ಇನ್ನೊಂದು ಅದನ್ನ ಮಾಡಿನಿ ಇದನ್ನ ಮಾಡಕ್ ಹೋಗಿ ತಗಲಾಕ್ಕೋತೀನಿ. ಮತ್ತೆ ಮಾಡೋದು ಏನೂ ಅವಶ್ಯಕತೆ ಇಲ್ಲ ಈ ಜಗತ್ತಿನೊಳಗೆ. ರೆಡಿಯಾಗಿ ಇದ್ದದ್ದೈತೆ, ಅದು ಉಣ್ಣಾಕ ಹಚ್ಚೈತಿ. ಮಾಡಿದ ಕರ್ಮ ಇಂದ ಮಾಡಿದ್ದು ಎಂದೆಂದ ನಾವು ಬರ್ದಂಗೆ ಮಾಡ್ಕೋಬೇಕು. ಕರ್ಮದ ಕಾಟ ತಪ್ಪಿಸ್ಬೇಕು ನಾವು. ಯಾವಾಗಲೂ ಇರುವಿನ ನೆನಪಿನಾಗಿರ್ಬೇಕು. ಅದ ನೆನಪಿನಾಗಿರುವುದ ಕರ್ಮ. ಆತ್ಮ ಸುವಿಚಾರವೇ ಕ್ರಿಯೆ ಐಶಿ ಅಂತ. ಆತ್ಮವಿಚಾರದ ಅಭ್ಯಾಸ ಸತತ ಆಂತರಿಕವಾಗಿ ನಡೀತಿತ್ತಂದ್ರೆ ಅದ ಅವನ ಕಾಯಕ. ಅದನ್ನು ಬಿಟ್ಟು ಅವನು ಮಾಡಕ್ಕೆ ಹೋಗುದಿಲ್ಲ. ಯಾವ ಕಾಯಕನೂ ಮಾಡೋದು ನಾವು. ಜ್ಞಾನಿಗಳು, ಅನುಭವಿಗಳು ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನು ಮಾಡೋದಿಲ್ಲ. ಮಾಡ್ತಾನಂದ್ರೆ ನಾವು ಅಜ್ಞಾನಿ. ನಾವು
ಏ ಅದಕ್ಕೆ ಇದರ ಅಭ್ಯಾಸದಾಗ ತೊಡಗಿದೆ. ನಾವೆಲ್ಲ ಅಂತೇವಿ ಎಲ್ಲರೂ ತೊಡಗ್ಬೇಕಂತ, ತೊಡಗ್ಲಿಕ್ಕೆ ಪ್ರೇರಣಾ ಶಕ್ತಿ ಬೇಕಲ್ಲ, ಪುಣ್ಯ ಅದ ನಮಗೆ ಪ್ರೇರಕ ಶಕ್ತಿ. ಅದರ ಮರ್ಮ ಗೊತ್ತಾಗಬೇಕು. ಮಹಾತ್ಮರ ಸಹವಾಸದಾಗ ಎಷ್ಟು ಲಾಭ ಐತಿ. ಯಾವಾಗೂ ಜಡ ಬುದ್ಧಿ ಜಡ ಸಂಘದಾಗ ಕಳೆದ್ರಾಗ ಏನು ಲಾಭ ಐತಿ? ಬರೇ ತೋರೆಡೋದು ಸುದ್ದಿ, ಇದು ಹಾಳ ಸುದ್ದಿ ಪಂಟ್ ಪಡ್ಕೊಂತ ಇವೊಂದು ಈಟೂ ಲಾಭ ಆಗಲ್ಲ ಈ ತೋರಿಕೆ ಸಂಬಂಧದಿಂದ. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವಿಕೆ ಅದರ ಸಂಬಂಧ. ಅದು ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಏನು ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಇರು ಏನೈತಲ್ಲ ಅದ ನೀನದಿ. ಯಾವಾಗ ಇದು ವಸ್ತುನ ನೀನು ಒಮ್ಮೆದ್ದು ಇಲ್ದಂಗೆ ಆಗುದಿಲ್ಲ. ಇದು ನೀನಲ್ಲ. ಏನು ಈಗ ಐತಿ, ಇನ್ನೊಂದು ಕ್ಷಣಕ್ಕಿಲ್ಲ, ಇಲ್ಲ ಹೋಗ್ತೈತಿ ಮತ್ತೆ. ಆದರೆ ನೀನು ಯಾವಾಗಲೂ ಎಲ್ಲ ಇದ್ರೊಳಗೂ ಆಧಾರವಾಗಿ, ಎಲ್ಲದಕ್ಕೂ ಅನುಸೂತವಾಗಿದೆ ಎಲ್ಲ ಇದ್ರೊಳಗೂ. ನಿನ್ನ ಸನ್ನಿಧಾನದಿಂದ ಜಗತ್ತಿನ ವ್ಯವಹಾರ ಎಲ್ಲ ನಡೀತದೆ. ನೀನ ಇದಕ್ಕೆಲ್ಲ ಪ್ರೇರಕ. ಪಂಚಭೂತಾದಿಗಳಿಗೆ ಎಲ್ಲದಕ್ಕೂ ಪ್ರೇರಕನ ನೀನು. ಬೆಂಕಿ ಉರಿಯಾಕನು ನೀನ ಕಾರಣ, ನೀರು ಮಳೆಯಾಗಕ್ಕೂ ನೀನೇ ಕಾರಣ. ಎಲ್ಲ ಈ ಪಂಚಭೂತಾದಿಗಳಲ್ಲಿ ಪ್ರಭುತ್ವ ಇರ್ತದೆ. ಏನು ಇದ್ರ ಅನುಭವ ನಾವು ಒಮ್ಮೆ ಅನುಭವಗಳ ಸಂಘ ಮಾಡಿ ಗೊತ್ತಾಕೈತಿ, ಮಾಡ್ಕೋಬೇಕು. ಬಿಡಬಾರ್ದು. ಸಿಕ್ಕಂತ ಸತ್ಸಂಗ ಪ್ರಾಣ ಹೋಗ್ತೈತೆ ಅಂದ್ರೂ ಬಿಡಬಾರ್ದು ಅಂತಿದ್ರು ಅಜ್ಜ ಅವರು. ಅದಕ್ಕೆ ಅವರು ಮಸುವನ ಜನ್ಮದಾಗಿದ್ದಾಗ ಸುಧಾ ಫಾಲೋ ಮಾಡ್ಕೊತ ಬಂದಾರ ಸಂಘ, ಮಹಾತ್ಮನ ಸಂಘ. ಯಾವಾಗಲೂ ಅವರು ಬರೋ ದಾರಿ ನೋಡ್ತಿದ್ರಂತ ಅಜ್ಜ. ಮಂಗ್ಯಾನ ಜನ್ಮ ಬಂದಿತ್ತು ಅವಾಗ ಸಹಿತ ನನಗೆ ಅದನ್ನ ಅಬ್ಸರ್ವ್ ಮಾಡ್ಕೊತ ಹಂಗೆ ಬರ್ಬೇಕಲ್ಲ ನಮ್ಗೆ. ಮಸುವನ ಜನ್ಮದಾಗ ಸಹಿತ ಅವ್ರನ್ನ ಫಾಲೋ ಮಾಡ್ಯಾರ. ಏನು ಜನ್ಮ ಬಂದೈತೆ ಅಂತ ನಂಬ್ತಿರ್ ನಂಬಿದ್ರು ಬಿಡಂದ್ರೆ ಮುಕ್ತ ಆಗೋಮಟ ಎಂತೆಂಥ ಶರೀರ ಬರ್ತಾವೆ ಹೇಳಕ್ ಬರೋದಿಲ್ಲ ಯಾರಿಗೂ. ಸಂಸ್ಕಾರ ಐತಿ, ಅದ ಕರ್ಮಕ್ಕನುಸಾರವಾಗಿ ಅದು ಬಂದೈತಿ, ಅವಧಿ ಇರ್ತೈತಿ. ಅದು ಇಷ್ಟ ಇದ್ದ ಹೋತಂದ್ರೆ ಮತ್ತೆ ಮುಂದುವರಿತೈತಿ. ಅದು ಮತ್ತೆ ಮನುಷ್ಯನ ಜನ್ಮಕ್ಕನ ಬರ್ಬೇಕಿದ್ರೆ ಮುಕ್ತ ಆಗ್ಬೇಕಾದ್ರೆ. ಏನು ಮುಕ್ತ ಆಗ್ಬೇಕಾರ ಮನುಷ್ಯನ ಜನ್ಮಕ್ಕನ ಬರ್ಬೇಕು. ಆ ಜಡಭರ್ತನ ಉದಾಹರಣೆ ಐತಿ ನೋಡು. ಅವು ಎಲ್ಲ ರಾಜ್ಯ ತ್ಯಾಗ ಮಾಡಿ ಅಲ್ಲಿ ಗಂಡಕಿ ನದಿ ದಂಡಿ ಮ್ಯಾಗ ಆಶ್ರಮ ಕಟ್ಕೊಂಡು ಅಭ್ಯಾಸ ಮಾಡ್ಕೊಂತ ಅವ ಇದ್ದಾಗ ಒಂದು ಯಾರ ತಂಗಿ ಹೋಗ್ರಿ ತಮಾಷೆ ಮಾಡಿ ಹೋಗ್ರಿ. ಥಂಡ್ಯಾಗ ಯಾಕೆ ತಂದ್ರಿ ಪಾಪ? ಅವ ಗಂಡಕಿ ನದಿ ದಂಡಿ ಮ್ಯಾಗ ಆಶ್ರಮ ಕಟ್ಕೊಂಡ ಇದ ಸ್ವರೂಪದ ಅಭ್ಯಾಸದಾಗ ಕಾಲು ಕಳೀತಿದ್ದ. ಅವಾಗ ಒಂದು ಜಿಂಕಿ ತುಂಬಾ ಗರ್ಭಿಣಿ ಆದದ್ದು. ಅದು ನೀರು ಕುಡಿಯಾಕ ಬಂದೈತೆ ಅಲ್ಲಿ ಆ ಹೊಳಿ ಗಂಡಕಿ ನದಿ. ಅವಾಗ ಅದಕ್ಕೊಂದು ಹುಲಿ ಗಂಟು ಬೆನ್ನು ಹತ್ತಿಬಿಟ್ಟದ. ಅವಾಗ ಗರ್ಭಿಣಿ ಇದ್ದದ ಹುಲಿನ ಹೆದರಿ ಅದು ಪೂರಾ ಹೊಳಿ ಜಿಗ್ಯಾಕ ಹೋಗೈತಿ. ಅದನ್ನು ಅವಾಗ ಅದು ಬಿದ್ದು ಮರಿ ಕಡೆಕಾಗೈತಿ, ಆಚೆ ಕಡೆ ಹೋಗಿ ಅದು ಸತ್ಬಿಟ್ಟೈತಿ. ಆ ಮರಿ ತೇಲ್ಕೋತ ಹೋಗೈತಿ ಇವ್ರ ಆಶ್ರಮ ಮುಂದೆ. ಇವ್ರು ಜಳಕ ಮಾಡಾತಿದ್ರಂತ. ಇವ್ರಿಗೆ ಬಡದೈತಿ ಅದು. ಅದು ಜಿಗದಾಡಕತೈತಿ. ಹುಟ್ಟಿದ ಕೂಲೆ ಅವು ಮೂಗಾರಿದ್ರು 3 ಕಡೆ ಜಿಗಿತಾವಂತ ಮೊದಲು ಚಿಗರಿ. ಅದು ಆವಾಗ ಅವರು ಅದನ್ನು ಹಿಡ್ಕೊಂಡಾರ ಅಲ್ಲಿ. ಇದೇನು ಸಣ್ಣದಿದು ಅನ್ವೇದ ಮಾಡಿ ಅವಾಗ ಅದನ್ನ ಆಶ್ರಮ ತಂದು ಅವ್ರು ಏನು ತಿಂತಾರೆ ಅದನ್ನ ಹಾಕಿ ಅವ್ರಂಗ ಅದು ಆಗ್ಬಿಡ್ತಂತ. ಅದು ಅವ್ರು ಎಲ್ಲಿ ಇರ್ತಾರೆ ಅಲ್ಲೇ ಇರೋದು, ತಿನ್ನೋದು, ಆಗ್ಬಿಡ್ತದೆ. ಹಂಗಾರೆ ಇರ್ಲಿ ಬಿಡು ಅಂತೇಳಿ ಅವ್ರೊಂದು ನಮೂನಿ ಅದನ್ನ ಇದನ್ನ ಮಾಡಿಬಿಟ್ಟಾರ. ಅವ್ರು ಅಂತ್ಯಕಾಲಕ್ಕೆ ಚಿಗರಿ ನೆನಪು ಬಂತಂತ ಚಿಗರಿಯಾಗಿ ಹುಟ್ಟುಬಿಟ್ರು. ಶರೀರ ಬಿಡು ಮುಂದೆ ಇದ್ರಿಗೆ ಬಂದಿಂದ
ಜೋಪಾನ ಮಾಡ್ತಾರಂತ ಅತಿ ಪ್ರೀತಿ ಮಾಡಿ ಮಮತೆಯಿಂದ ಅದನ್ನ ಸಾಕಿದ್ದಕ್ಕ ಚಿಗರಿ ಜನ್ಮ ಬಂತು. ಹೌದು, ಅಂತ್ಯಕಾಲಕ್ಕೆ ಏನ್ ನೆನಪು ಮಾಡ್ತೀವಿ ಅದಾಗ ಹುಡ್ತಿ ಅಂತ್ಯಮತಿ ಸಾಗತಿ ಅಂತ. ತನು ವಿಯೋಗದಲ್ಲಿ ಏನನ್ನು ನೆನವನು ಅಂತಹನಾಗಿಹನು. ಶರೀರ ಬಿಡು ಮುಂದೆ ಏನು ನೆನಪಿಗೆ ಬರ್ತೈತಿ ನೋಡು ಅದಾಗಿ ಬಿಡ್ತಾನ ಮನುಷ್ಯ. ಹಂಗಾಗಿರ್ತಾವ, ಹೇಳಾಕ್ ಬರೋದಿಲ್ಲ ಶರೀರ. ಮತ್ತು ಅವು ಚಿಗರಿ ಜನ್ಮದಾಗ ಅವು ಜ್ಞಾನ ಸಂಸ್ಕಾರ ಇತ್ತು, ಆದ್ರೆ ಹೊಂದಕ್ಕಾಗಲಿಲ್ಲ. ಬಿದ್ದೆಲಿ ಮತ್ತು ಗಿಡದಾನ ಎಲಿ ತಿಂದ್ರೆ ಪಾಪ ಬರ್ತೈತಿ ಅಂತೇಳಿ ಬಿದ್ದೆಲಿ ತಿಂದು ಜೀವನ ಸಾಗಿಸ್ತಂತೆ. ಹಂಗ ಕಠೋರ ತಪಸ್ಸು ಮಾಡಿ ಬಿದ್ದೆಲಿ ಹರ್ಕೊಂಡ್ರೆ ಮತ್ತೆ ಇದಾದಿತ್ತಲ್ಲ, ಪಾಪ ಬರ್ತೈತಿ. ಹೌದು, ಈ ತಪ್ಪಲಾದ ಹರಿತಾರ, ಅದೊಂದು ಪಾಪ. ಪತ್ರಿ ಹರಿನೇ ಹೂ ಹರಿನೇ ಹರಿಬಾರ್ದು ಅವನು. ಏನ್ ನಾವು ಏರಿಸ್ತೇವಲ್ಲ, ಏರ್ಸ್ಬೇಕಂತೇಳಿ ದೇವ್ರಿಗೆ ಅಂತೇಳಿ ಬೇಕಾಗೈತಿ. ನಾವು ವಂಶಾಭಿವೃದ್ಧಿ ಮಾಡ್ತಿರ್ತಾವ, ಅವ್ನು ಹರಿದ ಕಾರ ಹಾರಿಗೆ ಇಡಿಸ್ತೇವೆ ಅವನ್ನ. ಹೌದಿಲ್ಲ, ಬೀಜ ಉತ್ಪತ್ತಿ ಮಾಡ್ತಿರ್ತಾವು, ಅವನ್ನೆಲ್ಲ ತಪ್ಪಲ ಹರಿದು ಇವನ್ನೆಲ್ಲ ಹರಿದು ಮಾಡಕ್ ಹೋಗ್ಬಾರ್ದು. ಏನ್ ಅವ್ನು ಏರ್ಸೋದು ಇಲ್ಲಿ ಒಣಗಿಸೋದು ತಂದು ಎದಕ್ಕೆ ಬೇಕಾಗೈತಿ? ಅವನು ಕಸ ಮಾಡಿ ಇದನ್ನ ಮಾಡಿ ಇವ್ ದೊಡ್ಡ ಏರ್ಸಿ ಬಿಟ್ರದ್ ಭಾಳ ಮಾಲ್ಯಾರ ಹಾಕಿಬಿಡಪ್ಪ. ಇದನ್ನ ಶಾಂತಿ ಅದೆಲ್ಲ ಮಾಡೋದು ಮಾಡಬಾರ್ದು. ಕರೆನ ಅದ, ಹಿಂಸಾನ ಅದ. ಅಷ್ಟು ಸಹಿತ ಸೂಕ್ಷ್ಮ ವಿಚಾರ ಮಾಡ್ಯಾರ ಅವರು. ಬಿದ್ದೆಲಿ ತಿಂದು ಬದುಕಿ ಚಿಗರಿ ಜನ್ಮದಿಂದ ಮುಕ್ತಾಗಿ ಮತ್ತೊಬ್ಬ ಬ್ರಾಹ್ಮಣರ ಮನೆಯೊಳಗೆ ಹುಟ್ಟಿ ಈ ಅಭ್ಯಾಸ ಮಾಡ್ಕೊಂಡ ಮುಕ್ತರಾದ್ರು ಅಂತ ಬರ್ತೈತೆ ಅದು. ಎಲ್ಲರಿಗೂ ಹಂಗೈತಿ ಅದು ಪರಿಸ್ಥಿತಿ ಎಲ್ಲ. ನಾವು ತಿಳ್ಕೊಂಬಿಟ್ಟೇವೆ ಇದನ್ನು. ಏನು ಯಾವಾಗ ಬೇಕು ಅವಾಗ ಅನ್ಬಾರ್ದು. ಅತಿ ಮಮತೆ ಅದರ ಮ್ಯಾಗ ಇಡಾಕ್ ಹೋಗ್ಬೇಕು. ಅದು ಅತಿ ಆತಂದ್ರೆ ನಿನಗ ಕಂಟ್ಲ ಗಾನ್ ನಿನಗ ಎದರಾಗೂ ಆಸಕ್ತಿ ವಹಿಸ್ಬೇಡಂತ. ಅತಿ ಮಮತೆ ಎದರ ಮ್ಯಾಗೂ ಇಟ್ಕೊಳಕ್ ಹೋಗೋಣ. ಮತ್ತು ಅದ ಜನ್ಮ ಬರ್ತೈತಿ ನಿನಗೆ ಅತಿಯಾದ ವ್ಯಾಮೋಹ. ಎದರ ಮ್ಯಾಗ ವ್ಯಾಮೋಹ ಅತಿ ಇರ್ತೈತೆ ಅಂದ್ರೆ ಅದೇ ಅಂಥ ವಾತಾವರಣದೊಳಗೆ ಹುಡ್ತಿ. ಕೂದಲ ಮ್ಯಾಗಿನ ವ್ಯಾಮೋಹ ಇದ್ದದ್ದು ನಾಳೆ ಏನು ಕುರಿಯಾಗಿ ಹುಡ್ತಾವ ಅಂತಿದ್ರು. ಬರೀ ಕೂದಲು ಅಂದ್ರೆ ಒಳ್ಳೆ ಹಿಗ್ಗ ಅವ್ರಿಗೆ ಆಗ್ರಿ. ಕೂದಲ ಬರೀ ಅದ ವ್ಯವಸ್ಥೆ ನೋಡಿ. ಹೌದಿಲ್ಲ, ಚಂದ ಕಾಣ್ಬೇಕು ನೋಡ ಕೂದ್ಲಿದ್ರೆ. ತಲೆ ಬೋಳ್ಸಿರೋ ಒಂದು ನಮೂನಿ ಯಾಕ್ರಿ ಇದಾಕೈತಿ ನೋಡು. ತಲೆ ಬೋಳ್ಸಿರ ಸುಮಾರು ಆಕೈತಿ ಯಾಕ್ರಿ. 5 ಮಾರ್ಕಸ್ ಹೆಚ್ಚಿಗೆ ಕೊಡ್ತಿದ್ರ ಸಳಂಕಿ ಗುರುಗಳು ತಲೆ ಬೋಳ್ಸಿರ. ಹಿಂಗಾಗಿ ನಮಗೆ ತಲೆ ಬೋಳ್ಸೋದು ಅವಾಗ 5 ಮಾರ್ಕಸ್ ಹೆಚ್ಚಿಗೆ. ನಾಗನಗೌಡ್ರು ಖರಾಬ್ ಮಾಡಿಸಿರಂತ ಅವ್ರನ್ನ ಹ್ಞೂ ರೀ, ಸ್ವಲ್ಪ ಖರಾಬ್ ಮಾಡಿಸಿರಂತ ಅವ್ರನ್ನ ಇವ್ರು ತಲೆ ಬೋಳ್ಸಿರಣ್ಣ. ಏನ್ ಅದು ಈ ತಲೆ ಬೋಳ್ಸಿರ ಎಲ್ಲ ಇದಾಕೈತಿ ನೋಡಿ, ಸುಮಾರು ಆಕೈತಿ ಅಂತ. ಚಂದ ಆಗ್ಬೇಕನ್ನೋದು. ಚಂದದ ಮ್ಯಾಗಿನ ವ್ಯಾಮೋಹ ಏನು ಮಾಡ್ತೈತಿ, ನಮ್ಮನ್ನ ತಿರ್ಗಾಕಸ್ತೈತಿ. ಚಂದಕ್ಕೆ ಬಿದ್ದೆ ಅಂದ್ರೆ ಜನ್ಮ ಅಂತ ತಿರ್ಗಾಕಸ್ತೈತಿ ನಿನಗೆ. ಇನ್ನೂ ಚಂದ ಆಗ್ಬೇಕು, ಇನ್ನೂ ಚಂದ ಆಗ್ಬೇಕು. ಚಂದಕ್ಕೆ ಬಿದ್ದು ಚೌಗಿಟ್ಟು ಹೋಗಿ ಅಂತಿದ್ರು ಅಜ್ಜ. ಚಂದ ಮಾಡ್ಕೊಂಡು ಕುಂದ ಚಂದದ ಬೆನ್ನು ಹತ್ತಿ ತಿರ್ಗಾಕೈತಿ. ಎಷ್ಟು ಜನ್ಮ ಆಯ್ತು ನೋಡ್ಕೊ. ಚಂದದ ಮ್ಯಾಗಿನ ಹೆಮ್ಮ ಹೋಗೈತೆ ನೋಡ್ಕೊಂಡ. ಹೋಗ್ಲಿಲ್ಲ ಹಂಗಾರೆ ತಿರ್ಗಂಗಾರೆ ತಿರ್ಗಕ್ಕೆ ಹಚ್ಚೇ ಬಿಡ್ತೈತೆ ಅದು. ಚಂದಕ್ಕೆ ಬಿದ್ದೆ ಅಂದ್ರೆ ಚಂದ ನಿನ್ನೊಳಗೈತಿ. ಈ ದೃಶ್ಯ ಪದಾರ್ಥಗಳು ಯಾವುವು ಸುಂದರ ವಸ್ತು ಅಲ್ಲ. ಸುಂದರ ವಸ್ತು ನೀನ ಅದಿ. ನಿರಂಜನಪ್ಪಗಳು ಹೇಳ್ತೇವೆ ಸುಂದರಿ. ಸುಂದ ಅಂದ್ರೆ ಮಬ್ಬು, ದರಿ ಅಂದ್ರೆ ಕೊಳ್ಳ. ಮಬ್ಬಿನ ಕೊಳ್ಳಕ್ಕೆ ಬೀಳ್ತೀನಿ. ಮತ್ತು ಸುಂದರತ್ವ ಅಲ್ಲಿ ಹೊರಗೆ ಹುಡುಕಾಕ ಹೋಯ್ತು ಅಂದ್ರೆ ತೆಗಿಯೇ ಬೀಳ್ತೀನಿ. ಸುಂದರವಾದಂಥ ವಸ್ತು ನೀನು. ನಿನಗಿಂತ ಸುಂದರವಾದದ್ದು ಯಾವುದು? ಸತ್ಯಂ ಶಿವಂ ಸುಂದರಂ ಅಂತ ಯಾವಾಗಲೂ ಇದ್ದದ್ದು ಸುಖರೂಪವಾದದ್ದು ಯಾವುದೈತಿ ಅದು ಸುಂದರವಾದ ವಸ್ತು. ನೀ ಇದ್ದಾಗ ಇದಕ್ಕೆ ಸುಂದರತ್ವ ಈ ಶರೀರಕ್ಕೆ. ನೀನ ಇದ್ರಾಗ ಇರ್ಲಿಲ್ಲ ಅಂದ್ರೆ ಇದನ್ನ ಎಷ್ಟು ಶೃಂಗಾರ ಮಾಡಿರೋರಿ ಏನು ಕಳ ಆಗ್ಬೇಕ್ರಿ. ಇದು ಹೆಣ ಶೃಂಗಾರ ಮಾಡ್ತಾರಲ್ಲ ಯಾಕ್ರಿ, ಏನು ಇರೋದೇ ಇಲ್ಲ ಅದ್ರಾಗ. ಬೀಳ್ತೈತಿ ಒಳ್ಳೆ ಅದನ್ನ ಹೆಚ್ಚು ಕುಂಡ್ರಸ್ತಾರೋ, ಹತಕ್ತಾರೋ ಯಾಕ್ರಿ, ಪಟ್ಟ ಬಡಿತಾರೋ, ಅಗದಿ ಏನು ಕುಂತಿರ್ತೈತಿ ಅದು ವ್ಯವಸ್ಥೆ ಮಾಡಿ. ಯಾಕ್ರಿ ಏನು ಮಾಡೋದು ಅದನ್ನ ಅತ್ತಾಗಿಂದ ಹೆಣ ಶೃಂಗಾರ ಮಾಡಿ. ಅಲ್ಲಿ ಜೀವ ಚೈತನ್ಯ ಆಗಲಿತ್ತು. ಅಲ್ಲಿದ್ದಾಗ ಅದಕ್ಕೆ ಕಳ ಇರ್ತೈತಿ. ನೀ ಏನು ಅದಕ್ಕೆ ಮಾಡೋದು ಅವಶ್ಯಕತೆ ಇಲ್ಲ.
ಹೌದಿಲ್ಲ? ಒಂದು ಈಟ್ ಅದನ್ನ ಅಗಿಲ್ತಿ, ಅದ್ರ ಸವಾಸ ಯಾರು ಮಾಡೋದು? ಅದನ್ನ ನೋಡಿ ಮುಟ್ತಾರ ಮರ ಬೇಡ. ಜೀವ ಇದ್ರಿನ್ನ ಯಾರ ಮಾತಾಡಿಸ್ತಾರೋ ಅದನ್ನ ಯಾಕ್ರಿ ಇದನ್ನ ಮಾಡ್ತಾರೆ. ಜೀವ ಹೋತಂದ್ರೆ ಇದ್ರ ಬ್ಯಾಡ್ಸ ಧೈರ್ಯ ಇರ್ತೈತಿಲ್ಲ. ನೀನು ಇದ್ದಾಗ ಭಯ ಇಲ್ಲ, ಇದಕ್ಕೆ ಯಾರು ಭಯನೂ ಬರುದಿಲ್ಲ. ನೀನ ಇದ್ರಾಗ ಸರ್ಕೊಂಡೆ ಅಂದ್ರೆ ಎಲ್ಲರೂ ಹೆದರಾಕ್ ಶುರು ಮಾಡ್ತಾರೆ. ಶರೀರ ಎಲ್ಲ ಏನು ಉಪಾಯದ ಮುಟ್ಟುವ ಸರಿ. ಅದಕ್ಕೆ ಅವು ಧೈರ್ಯ ಬರ್ಲಿ ಅಂತ ಅವು ಶರೀರ ಕುಡ್ದು ಬಂದು ಚಾಲು ಅಂತ ಅಂತವ್ನು ಮತ್ತ ಅವರೇ ಮಾಡವ್ರ ಕೆಲಸ ಅವನು. ಹೌದಿಲ್ಲ? ಎಳ್ಯಾಡ್ ತೆಗಿತಾರ ಬಿಡ. ಅಂತವೆಲ್ಲ ಭಯ ಉಂಟಾಗತ್ತೆ. ಹೌದಿಲ್ಲ? ಯಾವ್ದೇ ಮನುಷ್ಯಾಗ ಸ್ವಾಭಾವಿಕವಾಗಿ. ಹೌದಿಲ್ಲ? ಅವ್ರಿಗೆ ಅದ್ರ ಖಬರ್ಗೆಟ್ಟ ಮಾಡ್ತಾವ. ಹೌದಿಲ್ಲ? ಎಳೆದು ಮುದ್ದಿ ಮಾಡಿ ಒಗಿತಾರ ಬಿಡ ಅವರೆಲ್ಲ. ಅದ್ರ ರೂಢಿ ಬರ್ತೈತೆ ಅವಕ್ಕೆ ಮಾಡಿ ಅವನ್ನ. ವಿಚಾರನೂ ಇರ್ಬೇಕ. ವಿಚಾರ ಇದ್ರಂತೀವಿ, ಅದು ಮಾತು ಬೇರೆ. ಬೇಕಲ್ಲ ಅಂತ ಪ್ರಬಲವಾದ ವಿಚಾರ ನಮ್ಗ. ತಲೆಮುಂಗ್ ಇಟ್ಕೊಂಡು ಮಕ್ಕೊಂಡಿದ್ದ ಸಿದ್ಧಾರೂಢ್ರಿ, ಹೆಣ ತಲೆಮುಂಗ್ ಇಟ್ಕೊಂಡು ಮಕ್ಕೊಂಡು ನೆನಕ್ ಕಚ್ಚಿ ಮಕ್ಕೊಂಡದು. ಯಾವ್ದೋ ಬೇವಾರ್ಸ ಬಿದ್ದಿತ್ತಂತ, ಅದನ್ನ ತೆಲುಮುಂಗ್ ಬೀಸಿ ತೆಡೀದಂತ. ಹಂಗ ವಿಚಾರ ಬೇಕಲ್ಲ. ಇದೇನ್ ಮಾಡೋದು ಅಂತೇಳಿ ನಮಗ ಆಕೈತಿನ? ಹೆಣಗಳ ರಾಶಿ ಮಧ್ಯದಾಗ ಮಲ್ಕೋಕ್ ಧೈರ್ಯ ಬರ್ತೈತೆ? ಧೈರ್ಯ ಇತ್ತಂದ್ರೆ ಎಲ್ಲಿ ಒಬ್ಬ ಹೆಣ್ಮಗಳು ಕುಣಿ ತೆಗ್ದ ಹೆಣ ಇನ್ನೋರಿಗೆ ಎಲ್ಲಿ ಇದ್ರ ಕೊಟ್ಟಿರ್ತಾರೆ ನೋಡಿ ಯೂಟ್ಯೂಬ್ನಾಗ. ಆ ಹೆಣ್ಮಗಳು ಬರೀ ಆ ಹೆಣ ಇದನ್ನ ಮಾಡು ಕುಣಿ ತೆಗಿತಾಳಂತ. ಆಕೆ ಎಲ್ಲ ಮಾಡ್ತಾನ. ಹೆದರಿಕೆ ಅದು ಬರೋದಿಲ್ಲ, ನನಗೆ ರೂಢಿ ಆಗಿಬಿಟ್ಟೈತೆ ಅಂತಾಳೆ. ಹೆಣನ ಎಳೆದು ಹೋಗಿದು ಹಾಕುದು ತೆಗೆದು ಬಂದದ್ದು ಎಲ್ಲ ಹುಡುಗಾಡ್ಗಟ್ಟ್ಯಾಗ ವಾಸ. ಅಂತವ್ರು ಎಷ್ಟೋ ಮಂದಿ ಅದ ರೂಢಿ. ವಿಚಾರನೂ ಬೇಕದು, ಅದು ಧೈರ್ಯ ಬೇಕದು. ವಿಚಾರ ವಿವೇಕ ನಮ್ಮಲ್ಲಿ ಜಾಗೃತಿ ಇರ್ತದೆ. ಅಲ್ಲಿ ಇದ್ರಲ್ಲ ಅದು ಅಲ್ಲಿ ಅವ್ರ ಗುರುಗಳ ಮಣ್ಣು ಗೋಡಕ್ ಹೋದ ಕಾಯಂ ಅವ್ರಲ್ಲಿ ಇದ್ರು. ಸುಡಗಡಗಟ್ಟ್ಯಾಗ ಮನಿ, ಅಲ್ಲೇ ಮನಿಯಾಗನ ಕಂಪೌಂಡ್ನ್ಯಾಗ ಒಳಗ ಹೆಣ ಅಲ್ಲೇ ಮುಂದೆ ಸುಡ್ತಾರ. ಅಲ್ಲೇ ವಸ್ತಿ ಇರ್ತಾರ ಅವ್ರ. ಕಾಯಂ ನಮ್ಮದ ಕಾಯ್ಕೆ ಅಂತಂದ್ರು. ಎಲ್ಲೆಲ್ಲಿ ಹೊಸಪೇಟೆಗೆ ಹೋದಿದ್ದಲ್ಲ. ಹೌದು, ಅದ ಕಾಯ್ಕನ ನಮ್ಮದ. ಅವ್ರಿಗೇನು ಅನ್ಸೋದಿಲ್ಲ. ನಮಗೆ ಏನು ಉಪಾಯದ ಭಯ ಅದಕ್ಕೆ ಉತ್ತಮ ಸಂಸ್ಕಾರ ವಿವೇಕವಂತರಾತಂದ್ರೆ ಇದರಿಂದ ಪಾರಾಗಕ್ಕೆ ಸಾಧ್ಯ ಐತೆ. ನಾವು ಯಾವುದು ನಿತ್ಯ ಐತಿ, ಯಾವುದು ಅನಿತ್ಯ ಐತಿ, ಯಾವ್ದು ಹಿತ, ಯಾವ್ದು ಅಹಿತೈತಿ ಅನ್ನುವಂಥ ವಿವೇಕ ನಮ್ಮಲ್ಲಿ ಯಾವನಲ್ಲಿ ಜಾಗೃತ ಆಗಿರ್ತೈತಿ. ಅವ ಅಹಿತವಾದದ್ದನ್ನೆಲ್ಲ ಕೈ ಬಿಡ್ತಾನೆ. ದುಃಖ ಕೊಡುವಂತಹದ್ದು ಇದು, ಇದನ್ನ ಬೆನ್ನು ಹತ್ತಿರಿ ಯಾರಿಗೂ ಸುಖ ಶಾಂತಿ ಕೊಡೋದನು ಅನ್ನುವಂಥ ವಿಚಾರ ಹೊಳಿ ಮಠ ಅದನ್ನು ನಾವು ಬಿಡುದನಿಲ್ಲ. ಸುಖ ಸಿಗ್ತೈತಿ ಅನ್ನೋ ತಿಳುವಳಿಕೆ ಗಟ್ಟಿಯಾಗೈತಿ. ಸಿಗ್ತೈತಿ ಅನ್ನೋ ಬುದ್ಧಿ ಲೋಪ ಆಗ್ಬೇಕು ನೋಡಂತಿದ್ರ ಅದು. ಎದರೊಳಗೂ ಇಲ್ಲ ಅಂತ ಐತಿ ಅಂತ ಅದ್ರ ಬೆನ್ನ ಹತ್ತಿ ಅದನ್ನ ಗಳಿಸಾಕ್ ಬಿಡ್ಕೋತೀನಿ. ಸಿಗ್ತೈತಿ ಇದನ್ನ ನಾಳೆ, ಮತ್ತೆ ಇವತ್ತಿಲ್ಲ ನಾಳೆ ಸುಖ ಸಿಗ್ತೈತಿ ಅಂತ. ಇಂಥವು ಎಷ್ಟೋ ನಾಳೆಗಳು ಆದವು, ದಿನಗಳು ಆದವು, ವರ್ಷಗಳು ಆದವು. ಎಷ್ಟೋ ಶರೀರಗಳು ಆದವು ಇದರ ಸಂಬಂಧ. ಆದರೂ ಅದರಿಂದ ಏನು ಲಾಭವಿಲ್ಲ. ಹಿಂಗ ಹಾಳು ಮಾಡ್ಕೊಂಡಿಲ್ಲ ಜೀವನ ಇಲ್ಲ. ಮತ್ತು ಅದ್ರ ಬೆನ್ನ ಇನ್ನ ಸಿಗ್ತೈತಿ ಅನ್ನೋದು ಐತಿ ಒಳಗೆ. ಆ ವಾಸನ ಇಟ್ಕೊಂಡು ಶರೀರ ಬಿಡ್ತೈತಿ. ಅದಾಗಿದ್ರೆ ಚಲೋ ಆಕ್ಕಿತ್ತಂತ ಮನಸ್ಸಿನಾಗ ಬಂತಂದ್ರೆ ಅದಾಗಿ ಮತ್ತೆ ಊಟ ಕಲಿಸ್ತೈತಿ. ಜನ್ಮ ಯಾಕೆ ಬರ್ತೈತಿ ಅಂದ್ರೆ ಅದ್ರ ಮ್ಯಾಗಿನ ಪ್ರೀತಿ ಹೋಗಿಲ್ಲ. ಜನ್ಮ ವಿಷಯಗಳ ಮೇಲಿನ ಪ್ರೀತಿ, ಅದನ್ನ ಹೇಳ್ಯಾರ ಅನುಭವಿಗಳು. ಇದು ಜೀವನ ದುರ್ದಶೆ. ಕಾಲನ್ನು ಭಕ್ಷಣೆ ಮಾಡುವ ಸೌತೆಕಾಯಿ. ಸಾಯಕ ಮಾತಪ್ಪ, ನೀವು ಹುಟ್ಟಿದ ಯಾಕಪ್ಪ ಸಾಯಕ ನೀನು. ಸತ್ಯ ಯಾಕಪ್ಪ ಅಂದ್ರೆ ವಾಸನ ಕಟ್ಕೊಂಡು ಮತ್ತೆ ಹುಟ್ಟಾಕ. ಈ ಶರೀರ ಬಾಧ ಆತಂದ್ರೆ ಮತ್ತೊಂದು ಶರೀರ ಧಾರಣ ಮಾಡ್ತೈತಿ ವಾಸನೆಗೆ ಅನುಗುಣವಾಗಿ ಜೀವ. ಜ್ಞಾನ ಆತಂದ್ರೆ ಮುಕ್ತ ಆಗ್ತಾನವ. ನಿಜವಾದ ನಾನು ಯಾರಿದ್ದೇನೋ ಅಂತ ಯಥಾರ್ಥ ಜ್ಞಾನ ಮಾಡ್ಕೊಂಡಂದ್ರೆ ತಾನಲ್ಲದೆಲ್ಲ ಹೋತಂದ್ರೆ ತಾನಾಗಿ ಉಳಿತಾನ. ಅದಕ್ಕೆ ಮುಕ್ತಿ ಅಂತಾರೆ. ಏನಾರ ಶರೀರ ನೀನಾಗಿರೋದು ಬಂಧನ.
ಬಂಧನದಾಗ ಬಿದ್ದೇವು ನಾವೀಗ. ಏನಾರ ಆಗಿರುವುದು, ಏನೂ ಆಗದಂಗೆ ಇದ್ರೆ ನಿನಗೆ ಮುಕ್ತಿ ನೋಡಿ. ಏನೂ ಆಗ್ಬಾರ್ದ್ರಿ ನನಗಂತಾನ, ಹೌದಿಲ್ಲ? ಏನೂ ಆಗ್ಬಾರ್ದಂದ್ರೆ ನೀ ಏನು ಮಾಡಕ್ ಹೋಗ್ಬೇಡಪ್ಪ. ಏನಾರ ಮಾಡಿದಾಗ ಏನಾರ ಆಗೈತಿ ಅದು, ಹೌದಿಲ್ಲ? ಏನಾರ ಮಾಡಕ್ ಹೋಗಿ ಆರಾಮ್ ಇರ್ಬೇಕಂತ ಏನಾರ ಮಾಡಕ್ ಹೋಗಿ ಏನಾರ ಹಾಕೊಂಡು ಕುಂತೀನಿ. ಏನೂ ಮಾಡ್ಲಿಲ್ಲ ಅಂದ್ರೆ ಇದೆಲ್ಲಿ ಎಕ್ಕಿತ್ತು ನಿನಗೆ? ಮಾಡಿದಾಗ ಬಂದೈತಿ. ಕಾರಣ ಇಲ್ಲೇ ಕಾರ್ಯ ಘಟಿಸೋದನ ಇಲ್ಲ. ಇದೆಲ್ಲ ನಮಗೆ ಆಗೈತಿ. ಯಾಕೆ ಆಗೈತಿ ಅಂದ್ರೆ ಮಾಡಿ ಅಂತದ ಕಂತ್ರಾಟ. ಅದ್ರ ಮಾಡಿದಾಗ ಆಗೈತಿ, ಮಾಡಲೇ ಆಗುದು. ಸುಮ್ಮನೆ ಇದ್ದಿದ್ರೆ ಆರಾಮನ ಇರ್ತಿದ್ದಿ, ಗದ್ದಲ ಇದ್ದಿದ್ದಿಲ್ಲ ಇದಕ್ಕೆ. ಇದನ್ನ ಮಾಡಕ್ ಹೋಗಿ ಗದ್ದಲ ಬಿದ್ದಿ ನೋಡಿ. ಏನೇನು ಅನ್ವಾಲೋಚನೆ ಮಾಡಿಬಿಡ್ತಿ. ಸುಮ್ಮನೆ ಇದ್ದು ಮೊದಲು ಇದ್ದಿದ್ದಿಲ್ಲ ಇದು. ಅನ್ಯ ಭಾವ ಏನು ಇದ್ದಿದ್ದಿಲ್ಲ, ತನ್ನ ಭಾವನ ಇತ್ತು, ಆನಂದ. ಇದು ಯಾಕೆ ಆತು ಎಂತ ಆತು ಅಂತ ಇದು ಯಾವ ಚದುರ್ನ ವಿಧಿಸಿ ನುಡಿಯಿಲ್ಲ ಅದಂತ. ಆರಾಮ್ ನಿದ್ದೆ ಹತ್ತಿದಾಗ ಏಕದಮ್ಮ ಕನಸು ಬಿದ್ದು ಬಿಡ್ತಾನೆ. ನಿದ್ದೆ ಹತ್ತಿದವಾಗ ಸುಖ ಸುಪ್ತನಲ್ಲಿ. ಯಾಕ್ರಿ ಈ ತೋರಿಕೆ ಕನಸು ಬಿದ್ದಂಗ ಇದು ನಿನ್ನಲ್ಲಿ ಇದು ಬಿದ್ದೈತಿ. ಆನಂದದ ಭಾವದಾಗಿರೋ ನೀನು ಪೂರ್ಣ ಎಚ್ಚರ ಆದ್ರೆ ಇದು ಎಲ್ಲ ಸುಳ್ಳು ಬಿಡು ಅಂತ ಹೊಳಿತೈತಿ ನಿನಗೆ. ಆದ್ರೆ ನಾವು ಹೊಳಿಬೇಕಲ್ಲ ಆತ. ಅಂತ ಒಂದು ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಇದು ಒಂದು ಕನಸದು ಬಿಡುವುದು. ಏಕಮೇವ ಅದ್ವಿತೀಯದ ಆತ್ಮನಲ್ಲಿ ತೋರ್ಪ ಈ ಲೋಕರಂಜನೆಯು ಕಾಲ್ಪನಿಕ ವೈಷ್ಣವ ಕಲ್ಪನಾದಾಗಿದೆ, ತೋರೈತೆ. ಅಂತ ತೋರ್ಯಾವು ನಿನ್ನ ಇರುವಿಕೆಗೆ ಏನೂ ಮಾಡಿಲ್ಲ ಅನ್ನೋದು ಮತ್ತ ಇರುವಿಕೆ ಕಡೆ ಎಲ್ಲ ಕೊಟ್ಟು ನೋಡ್ಕೊಂಡಾಗ ಅವಾಗ ಚಿಂತೆಗಳಿಗೆ ನಾವು ಅದನ್ನ ಮಾಡ್ಬೇಕಾಗೈತಿ. ನಮ್ಮ ಮೂಲ ಇರುವಿಕೆ ಕಡೆ ಎಲ್ಲ ಕೊಟ್ಟಾಗ ನನ್ನಲ್ಲಿ ಇದು ಇಲ್ಲ ಇಲ್ಲ, ಇದು ಎಲ್ಲೈತಿ? ನಾ ಅಲ್ಲದ್ರೊಳಗೈತಿ. ನನ್ನಲ್ಲಿ ಇದು ಇಲ್ಲ ಇಲ್ಲ, ಇದೆಲ್ಲ ನಾ ಅಲ್ಲದ್ರೊಳಗೆ ತೋರಿಕೆ ಒಳಗೈತಿ. ನನಗೆ ಅನ್ಯವಾಗಿ ಇದ್ದದ್ರೊಳಗೈತಿ, ನನ್ನೊಳಗಿಲ್ಲ. ನಾನೇ ಇದ್ದು ಇರುವ ನಾನು, ಆತ್ಮನ ನಾನು, ಅರುವ ನಾನು, ಇರುವ ನಾನು, ಆನಂದ ಸ್ವರೂಪ ನಾನು. ಅಲ್ಲಿ ಮರುವೆ ಅನ್ನುವಂಥದ್ದು ಇಲ್ಲ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಎಲ್ಲಿದೆಯಾ ಅದನ್ನು ಮರೆತಾಗ ಅನ್ಯ ಭಾವನೆಯೊಳಗೈತಿ, ಭಾವದೊಳಗೈತಿ. ಅದು ಭಾವರಹಿತವಾದಂಥ ಇನ್ನಿನ ಇರುವಿನಲ್ಲಿ ಇವು ಯಾವ ಇಲ್ಲ, ಬಂಧನನೂ ಇಲ್ಲ, ಮೋಕ್ಷನೂ ಇಲ್ಲ. ನಾನು ಸಚ್ಚಿದಾನಂದ ಸ್ವರೂಪನಾದೇನೆ. ಈ ಅನುಭವ ನಮಗೆ ಗಟ್ಟಿ ಆಗ್ಬೇಕು. ಇದ್ದು ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ. ಯಥಾರ್ಥ ವಸ್ತುನ ನಾನದೇನೆ, ನನ್ನಲ್ಲಿ ಇವು ಯಾವೂ ಇಲ್ಲ. ಅದನ್ನು ಬಿಟ್ಟೇವಿ. ತೋರಿ ಹಿಡುವುದನ್ನು ದೃಶ್ಯವನ್ನು ಹಿಡ್ಕೊಂಡು ಕುಂತೇವೆ, ದೃಶ್ಯದೊಳಗಿಂದ ಹಿಡ್ಕೊಂಡು ಕುಂತೇವೆ. ಅದಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾಗಿದೆ ನಮಗಿರು. ನಮ್ಮ ದೃಶ್ಯದೊಳಗಿಂದ ಯಾವುದೂ ನನ್ನ ಸ್ವರೂಪ ಅಲ್ಲ. ನನ್ನ ಆಧಾರದ ಮೇಲೆ ತೋರುವಂತಹ ಈ ದೃಶ್ಯ ಪದಾರ್ಥಗಳು ಇವು ಮಿಥ್ಯಾ ವಸ್ತುಗಳು, ತೋರ್ತವು, ಸತ್ಯವಾಗಿ ಇಲ್ಲ. ಇಲ್ಲಿ ಯಾವ ತೋರ್ತಾವ ಅವು ಮಿಥ್ಯ. ತೋರುವುದೆಲ್ಲ ಮಿಥ್ಯ. ತೋರದೆ ಅಡಗದೆ ನಿರಾಕಾರ ನಿರ್ಗುಣ ಸತ್ಯ ಅಂತ. ಯಾವ ಆಕಾರನೂ ಇಲ್ಲ ಅದಕ್ಕೆ, ನಿರ್ಗುಣ ಸ್ವರೂಪದ ಅದು ಸತ್ಯ ವಸ್ತು. ಸತ್ಯಕ್ಕೆ ಯಾವ ಗುಣಗಳು ಇಲ್ಲ. ಅದಕ್ಕೆ ಗುಣಾತೀತದ ಯಾವ ಆಕಾರನೂ ಇಲ್ಲ. ನಿರಾಕಾರ ವಸ್ತು. ಆಕಾರಗೇಡಿ ಅಂತಿರಲ್ಲ, ನಿರಾಕಾರ ವಸ್ತು ಆಕಾರಗೇಡಿ. ಹೌದಲ್ಲ? ನಿರಾಕಾರ ಅಂದ್ರೆ ಎಷ್ಟು ಇದು ಅನ್ಸೋದಿಲ್ಲ. ಆಕಾರಗೇಡಿ ಅಂದ್ಕೂಲೆ ಎಷ್ಟಿಟ್ಟು ಬರ್ತದೆ, ಹೌದಲ್ಲ? ಈ ಆಕಾರಗೇಡಿ ಅಂದ್ರೆ ಹೌದು, ನಮ್ಮ ಇರುವನ ಹಂಗೈತೆ, ಆಕಾರ ಇಲ್ಲದ. ಮಾನ್ಗೇಡಿ ಅಂತೀವಿ. ಮಾನ್ ಇಲ್ಲದ್ದು, ಅಳತಿ ಇಲ್ಲದ್ದಂತ. ಮಾನ್ ಅಂದ್ರೆ ಅಳತಿ. ಮಾನ್ಗಿಡಿ ಅಂತಿರ್ತಾರೆ. ಯಾಕ್ರಿ ಸಿಟ್ಟು ಬಂದ್ಬಿಡ್ತದೆ ನಮಗೆ. ಯಾಕೆ ಈ ಮಾನ್ ಉಳದ್ದು ನಾನು ಅಂತ ತಿಳ್ಕೊಂಡೇವಿ, ಅಳತಿದ್ದದ್ದು. ಈ ಜಡಭಾವ ಹಿಡ್ಕೊಂಡು ಕುಂತಿಯಲ್ಲ, ಅದಕ್ಕೆ ನಿನಗೆ ಸಿಟ್ಟು ಬರೋದೈತೆ. ನಿಜವಾಗಿ ನೀನು ಮಾನ್ಗೇಡಿನ ಅಳತಿಲ್ಲದ ಮದೀನಿ. ದಿಕ್ಕೇಡಿ, ದಿಕ್ಕಿಲ್ಲ ನಿನಗೆ, ಹೌದಿಲ್ಲ? ಇಂಥವೆಲ್ಲ ನಮ್ಮ ಇರುವನ್ನ ಲಕ್ಷಿಸಿ ಅವು ಬೇಗಳಾಗಿಬಿಟ್ಟಾವ ಈಗ. ಹೌದಿಲ್ಲ? ಕೆಟ್ಟ ಬೇಗಳಾಗಿಬಿಟ್ಟಾವ ಇವು. ಇಂಥವನ್ನೆಲ್ಲ ಯಾಕ್ರಿ ನೀನು ಭಯ ಆಗಿವು ಅಂತಿರ್ತಾರೆ. ಭಾವ ದಿಕ್ಕೇಡಿ ಸರಿ ಅಂತಿರ್ತಾರೆ. ಬೇಗಳಾವ ಯಾಕ್ರಿ? ಆಕಾರಗೇಡಿ. ಇಂಥವೆಲ್ಲ ಇರುವನ್ನ ಲಕ್ಷಿಸಿ ಇದ್ದು ಶಬ್ದಗಳು ವಿಚಾರವಂತರ ಭಾಳ ಚಲೋ ಬರೋಬ್ಬರಿ ಇದೆ ಅಂತ. ಹೌದು, ಅದ ನಾನು ಅದೇನು ಆಕಾರಗೇಡಿನ ನಾನು.
ನಿರಾಕಾರ ವಸ್ತು ನಾನು ಅಂತ. ಮಾನಿಗೇಡಿ ಮಾನಿಲ್ಲದ್ದು ಅಳತಿಲ್ಲದ್ದು, ಅಳತೆ ಒಳಗಿದ್ದದ್ದೆಲ್ಲ ಕೊಳತು ಹೋಗೋದು. ಅದು ಸೀಮಿತ, ಇಂಥ ಸೀಮಿತ ಇದ್ದದ್ದು ಅದು ಒಂದು ಅವಸ್ಥೆ ಒಳಗಷ್ಟ ಮತ್ತೊಂದು ಅವಸ್ಥೆ ಒಳಗಿಲ್ಲ. ಇಲ್ಲ ಎಚ್ಚರಿಕೆಯಾಗಷ್ಟ ನೀನು ಅಳತೆ, ನಿದ್ದೆ ಹೆಚ್ಚಾಗ ಯಾವ ಅಳತೆ ಐತಿ ಅಲ್ಲಿ ನೀ ಅದಿಯಲ್ಲ. ಹಂಗಾರೆ ಯಾವುದು ಖರೆ ನೀನು? ಎಚ್ಚರಿಕೆ ಅಂದ ಕರೇನು, ಕನಸಿನಾಗಿದ್ದದ್ದು ಕರೇನು, ನಿದ್ದೆ ಹೆಚ್ಚಾಗ ಅಲ್ಲಿ ಅದಿ ಹೇಳ್ತಿ. ಅದನ್ನ ನಿದ್ದ್ಯಾಗ ಏನು ಇದ್ದಿದ್ದಿಲ್ರಿ, ಆರಾಮ್ ಇದ್ನಿ ಅಂತ ಇದ್ದಾಗ ಹೇಳಕ್ ಬರ್ತೈತಿಲ್ಲೋ ನಿನಗದ. ಅಲ್ಲಿ ಯಾರು ಇಲ್ರಿ ಅಂತ ಹೇಳ್ಬೇಕಾದ್ರೆ ನೀನು ಇದ್ದಾಗ ಅಲ್ಲಿ ಅದನ್ನು ಹೇಳಕ್ ಬರುತ್ತೆ. ನಿನ್ನ ಅಸ್ತಿತ್ವವನ್ನ ಆಗೋದಿಲ್ಲ. ಯಾರು ಇಲ್ಲದನ್ನು ತಿಳಿಯವ ನೀ ಒಬ್ಬ ಅದಿಯಲ್ಲ. ಇಲ್ಲ ಅಂತ ಹೇಳ್ಬೇಕಾದ್ರೆ ನೀ ಇದ್ದ ಇಲ್ಲ ಅನ್ಬೇಕು. ಯಾರು ತಮ್ಮ ಆತ್ಮನ ಅಸ್ತಿತ್ವವನ್ನು ಅಲಗಳಿಲಿಕ್ಕೆ ಆಗುದಿಲ್ಲ. ಅಂದ್ರೆ ಯಾವಾಗಲೂ ಇದ್ದ ವಸ್ತು ನೀನು. ಎಚ್ಚರಿಕೆ ಒಳಗೋದಿ, ಕನಸಿನ ಒಳಗೋದಿ, ನಿದ್ದೆ ಒಳಗೋದಿ. ಅವು ಬಂದು ಹೊಕ್ಕವು, ಆದ್ರೆ ನೀ ಅವುಗಳಿಗೆಲ್ಲ ಸಾಕ್ಷಿಯಾಗಿದೆ. ಅದಕ್ಕೆ ಅದನ್ನು 3 ಅವಸ್ಥೆಗಳನ್ನು ಮೀರಿ ನಿಂತು ಅದನ್ನು ಅನುಭವ ಮಾಡಿ ನೋಡ್ಕೋ. ಸಮಾಧಿ ಅದಕ್ಕೊಂದು 4ನೇ ಅವಸ್ಥೆ ಅಂದ್ರೆ ಸೂರ್ಯಾವಸ್ಥೆ. ಅವಾಗ ನಿನ್ನ ನಿಜದ ಅರಿವು ಆಕ್ಕೈತಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಅದನ್ನು ಹೊಂದುವಂಥ ಪ್ರಯತ್ನ ನಾವು ಮಾಡಬೇಕು. ಸೂರ್ಯಾವಸ್ಥೆ 4ನೇ ಅವಸ್ಥೆ. ಅವಾಗ ಚಿಂತೆ ಗಡಿದೈತಿ. ನನಗೇನೂ ಆಗೇ ಇಲ್ಲ, ಯಾವಾಗಲೂ ಇದ್ದ ವಸ್ತು ನಾನು ಇರುವಂಗದೇ. ಎಚ್ಚರಿಕೆ ಒಳಗಿಂದ ಹತ್ತಿಲ್ಲ ನಿನಗೆ ವಿಕಾರ, ಕನಸಿನ ವಿಕಾರನೂ ನಿನಗೆ ಹತ್ತಿಲ್ಲ, ನಿದ್ದೆ ಮಬ್ಬನೂ ನಿನಗೆ ಹತ್ತಿಲ್ಲ. ಅವಾಗ 4ನೇ ಅವಸ್ಥೆಯನ್ನು ಪಡೆದಾಗ ಈ ಅನುಭವ ನಿನಗಾಗ್ತೈತಿ. ಅದನ್ನು ನಾವು ಮಾಡ್ಕೋಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊ. ನನಗ ಆಗೈತೆ ಅನ್ನೋರಂಗೆ ಒದ್ದಾಡಿನಲ್ಲೋ, ಏನೂ ಆಗೇ ಇಲ್ಲ ನನಗಂತ ವಿಚಾರ ಮಾಡಿ ನೋಡ್ಕೋ. ನೀ ಯಾರು? ನಿನಗೂ ಇದಕ್ಕೂ ಎಷ್ಟೊತ್ತಿನ ಸಂಬಂಧ ಇದೆ? ಎಚ್ಚರಿಕೆ ಒಳಗಿನ ವ್ಯವಹಾರನೂ ನನಗ ಸಂಬಂಧ. ಒದ್ದಾಡ್ತೈತಿ, ಕನಸಿನ್ಯಾಂದು ಹಚ್ಕೊಂಡು ಕೊಂಡಿರ್ತೀವಿ. ನಿದ್ದೆ ನನಗ ಹತ್ತಿತ್ತಂತ. ಎದಕ್ಕಾರ ಹತ್ತಿತ್ತು? ಬುದ್ಧಿಗೆ ನಿದ್ದೆ ಹತ್ತೈತಿ, ನಿನಗೇಲಿ ನಿದ್ದೆ ಹತ್ತೈತಿ? ನಿದ್ದೆಯನ್ನು ನೀ ಮೀರಿದಿ. ಎಲ್ಲ ಅವಸ್ಥೆಗಳನ್ನ ಮೀರಿ ಯಾವ ಅವಸ್ಥೆಗಳು ನಿನಗೆ ಹತ್ತಿಲ್ಲ, ಯಾವ ಅವಸ್ಥೆಗಳ ವಿಕಾರನೂ ನಿನಗೆ ಹತ್ತಿಲ್ಲ. ಅದನ್ನು ನೀ ಮೊದಲು ಎಚ್ಚರಾಗಿ. ನಾನು ಇಷ್ಟು ದಿನ ಮಬ್ಬಿಣಿಯಾಗಿ ಬಿದ್ದು ನನಗಾಗ್ಯವು, ಇದು ನಂದು ಇದು ಅಂತ ತಿಳ್ಕೊಂಡು ಇದರಿಂದ ಎಚ್ಚರಾಗಿ ಜಾಗ್ರತೆ. ಅದಕ್ಕೆ ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತಾವ. ಮನುಷ್ಯನ ಜನ್ಮದೊಳಗೆ ಎಚ್ಚರ ಆಗ್ಲಿಕ್ಕೆ ಅವಕಾಶ ಐತಿ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ. ಅಂದಾಗ ನೀನು ಮುಕ್ತ ಇದೀಪ. ನಿನಗೆ ಯಾವ ಕಾಲಕ್ಕೂ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ಅದಕ್ಕಾಗಿ ನಿರಂತರ ನಾವು ಪ್ರಯತ್ನ ಮಾಡಬೇಕಾಗಿತ್ತು. ನಾನು ಮುಕ್ತಿದ್ದೇನಪ್ಪ, ನನಗೆ ಯಾವ ಕಾಲಕ್ಕೂ ಬಂಧನನ ಇಲ್ಲ ಅನ್ನೋದನ್ನು ಅನುಭವಗಳ ಮುಖಾಂತರ ಈ ಅಭ್ಯಾಸವನ್ನು ನಾವು ಮಾಡಬೇಕಾಗಿದೆ. ನಾವು ಅದನ್ನು ಕೇಳೇನೇ ಇಲ್ಲ. ಎಲ್ಲ ನನಗ ಆಗೈತಿ ಅಂತ ಆರೋಪ ಮಾಡ್ಕೊಂಡು ಏನು ಆಗುಲ್ಲೇ ಆಗೈತಿ ಅಂತ ತಿಳ್ಕೊಂಡೆ. ಯಾರಿಗೆ ಆಗೈತಿ ನೋಡ್ಕೊ. ನಿನ್ನಲ್ಲಿ ಇಲ್ಲ ಅದು ಯಾವ ಕಾಲಕ್ಕೂ ಇಲ್ಲೇ ಇಲ್ಲ. ಯಾರ ಮನಸ್ಸಾರ ಬುದ್ಧಿಗೆರ ಆಗಿದ್ದೈತಿ, ಏನಾರ ಅದರ ಶನಿಯರ ದಡ್ಡರ ಆಧಾರ ಆಗಿದ್ದು, ಪಟಂಗರೆಲ್ಲ ಆಗಿದ್ದು, ಲಪಂಗರ ಆಧಾರ ಆಗಿತ್ತು. ನನಗೆ ಏನು ಸಂಬಂಧ ಇಲ್ಲ ಬಿಡಿವಲ್ಲ. ಸಂಬಂಧ ಇಲ್ಲದನ್ನು ಸಂಬಂಧ ಹಚ್ಕೊಂಡು ಸುಳ್ಳ ಬಳಲ್ತಿದೆಯಲ್ಲ. ಯಾರು ಹೇಳಿದ್ರು ನಿನಗಿದನ್ನು ನೀನಂತ ತಿಳ್ಕೊಂತ? ಯಾರ ಮಣಿಮುಟ್ಟ ಬಂದು ಹೇಳಿದ್ರನ ಇದನ್ನು ನೀನಂತ ತಿಳ್ಕೊಂತ? ಯಾರು ಹೇಳಿಲ್ಲ, ನೀನ ಕಲ್ಪಿಸ್ಕೊಂತ. ನಿನ್ನ ಕಲ್ಪನಾನ ನಿನ್ನ ಬಂಧನಕ್ಕೆ ಹಾಕಿತ್ತು. ನಿನ್ನ ಬೇಡಿ ನೀನ ಹಾಕೊಂಡಂಗಾಗೈತಿ. ನಿನಗೆ ಯಾರು ನಿನ್ನ ಬಂಧನಕ್ಕೆ ಹಾಕಿಲ್ಲ. ನಿನಗೆ ಇದು ಸುಖ ಕೊಡ್ತಾವ ನೀನ ಕಲ್ಪಿಸ್ಕೊಂಡು ಅದ್ರ ಬೆನ್ನು ಹತ್ತಿ ನೀನ ಅದ್ರ ಬಂಧನದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ. ಹೌದಿಲ್ಲ? ನೀನ ಮಾಡ್ಕೊಂಡಿದ್ದ, ತಾನ ಮಾಡ್ಕೊಂಡದ. ಮಾಡ್ಕೊಂಡ ಕಲ್ಪನಾದಾಗ ಸಿಕ್ಕೊಂಡು, ಕಲ್ಪನಾ ಬಲಿಯಾಗಿ ಸಿಕ್ಕೊಂಡು ಬೇಡಿ, ತಾನ ಬೇಡಿ ಹಾಕೊಂಡು ತಾನ ಕೈಯಾಗ ತಾನ ಬಂಧನದಾಗ ಸಿಕ್ಕೊಂಡು, ತಾನ ಇದ ನಾನು ಅಲ್ಲ ಅಂತ ತಿಳಿದು ಕೈ ಬಿಟ್ರೆ ನಿನಗ ಬಂಧನ ಇಲ್ಲ ಅನ್ನೋದು ಹೊಳಿತೈತಿ. ತಾನ ಮನಸ್ಸ ಎಲ್ಲ ಕಾರಣ. ಇದಕ್ಕೆ ಬಂಧನ ಮಾಡ್ಕೊಂಡದ್ದು ಮನಸ್ಸ, ಇದು ಮುಕ್ತಿ ಹೊಂದೋದು ಮನಸ್ಸ. ವಿಚಾರ ಮಾಡಿ ನೋಡಿ ಮನಸ್ಸು ಇಲ್ಲ ನನ್ನಲ್ಲಿ ಯಾವ ಕಾಲಕ್ಕೂ ನನಗೆ ಬಂಧನ ಇಲ್ಲ ಅಂತ ಅಲ್ದನ ಆರೋಪ ಮಾಡ್ಕೊಂಡು ನನಗೆ ಬಂಧನ ಆಗೈತೆ ಅಂತ ತನ್ನ ಬಗ್ಗೆ ಮರ್ತಾನ. ಇದ್ದ ವಸ್ತುವಿನ ಮರ್ತು ಅದು ಒಂದೈತಿ. ಸದ್ವಸ್ತು ಕೆಡಲಾರ್ದಂಥ ವಸ್ತು ಯಾವುದೈತಿ ಅದು ಒಂದೈತಿ. ಅದನ್ನು ಮರ್ತು ಬಿಟ್ಟೇವು ನಾವು. ಅದು ಎಂದೂ ನಾಶ ಆಗುವಂಥದ್ದಲ್ಲ. ಇದು ನಾಶ ಆಗೋದು ನಾನಂತ ಆರೋಪ ಮಾಡ್ಕೊಂಡು ಒದ್ದಾಡ್ಲಿಕ್ಕೈತೇವೆ ನಾವು. ನಾನ ಸಾಯವ, ನಾನ ಹುಟ್ಟವ, ನಾನ ವಿಕಾರ ಹೊಂದವ, ನಾನ ಮುದುಕ ಇದ್ದೀನಿ. ತಾದಾತ್ಮ್ಯ ಭಾವ
ಅಲ್ಲದನ್ನ ನಾನು ಅಂತ ತಿಳ್ಕೊಂಡದ್ದು. ನಿಜವಾದ ನಾನು ಯಾರು ಅಂತ ತಿಳ್ಕೊಂಡ್ರೆ ನಿನಗೆ ಬಂಧನನ ಇಲ್ಲ, ಯಾವ ವಿಕಾರನೂ ನಿನಗಾಗಿಲ್ಲ. ಅದರ ಬಗ್ಗೆ ನೀ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು, ಅನುಭವಗಳ ಮುಖಾಂತರ ಇದನ್ನು ಕೇಳು. ಇವೆಲ್ಲ ಯಾರಿಗೆ? ನಿನಗೆ ಏನಾರ ಅದನ್ನು ನೋಡು, ನಿನ್ನಲ್ಲಿ ಏನಾರ ಆಗಿ ಅದನ್ನ ನೋಡ್ಕೋ. ಬದಲಾವಣೆ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತಿ ನೀನು. ಹಿಂದೂ ಇಂದು ಮುಂದು ಎಂದು ಅರಿವಿನಲ್ಲಿ ಮರುವೆ ಎನ್ನುವಂಥದ್ದಿಲ್ಲ, ಬದಲಾವಣೆ ಆಗಿಲ್ಲ. ಅದ ನೀನಿತಿ, ಅದ ದೇವರು, ಅರುವ ದೇವರು. ನಾವು ಅರಿವಿಸ್ಕೊಳ್ಳುವೆಲ್ಲ ದೇವರು ಅಂತ ತಿಳ್ಕೊಂಡೆ. ಭೇಟಿಯಾಗೋ ದೇವ್ರು ಎಂದೂ ಭೇಟಿ ಆಗುವುದಿಲ್ಲ. ಪ್ರತ್ಯಕ್ಷ ಆಗು ಭೇಟಿ ಆಗೋ ದೇವ್ರಲ್ಲ ಅವು. ಪಿಸಾಚಿ ದೇವತೆಗಳು ಭೇಟಿ ಆಕಾವು. ಅವು ವಾಸನ ಕಟ್ಕೊಂಡು ತಿರುಗು ಜೀವಿಗಳು. ಸೂಕ್ಷ್ಮ ಶರೀರದೊಳಗೆ ಅವು ಭೇಟಿ ಆಕಾವು, ದರ್ಶನ ಆಕಾವು. ಹೌದು, ದೇವತೆಗಳ ದರ್ಶನನೂ ಆಕೈತಿ, ಪಿಸಾಚಿಗಳ ದರ್ಶನನೂ ಆಕೈತಿ. ದೇವ ದರ್ಶನ ಆಗ. ದೇವರಂದ್ರೆ ಜಡವಸ್ತು ಅಲ್ಲ, ಅದು ಅರಿವಿಸಿಕೊಳ್ಳೋದಲ್ಲ. ಅದು ಅರಿವಿಸಿಕೊಳ್ಳೋದಲ್ಲ, ಅದು ಯಾವುದೂ ದೇವರಲ್ಲ. ಅಲ್ಲ, ದರ್ಶನ ಆಗು, ಪ್ರತ್ಯಕ್ಷ ಆಗು. ದೇವರು ಪ್ರತ್ಯಕ್ಷ ಆಗ್ಯಾನಂತ. ದೇವರು ಎಂದೂ ಪ್ರತ್ಯಕ್ಷ ಆಗುವುದು ದೇವರಲ್ಲ. ಯಾವ್ದಾರು ಪಿಶಾಚಿರ್ಬೇಕು, ದೇವತೆಗಳಿರ್ಬೇಕು. ಪುಣ್ಯ ಮಾಡಿದ ದೇವತೆಗಳು, ಪಾಪ ಕರ್ಮಗಳನ್ನು ಮಾಡಿದ ಪಿಶಾಚಿ. ಹೌದಿಲ್ಲ? ಪಾಪಾತ್ಮ ಜೀವಿಗಳು, ಪುಣ್ಯಾತ್ಮ ಜೀವಿಗಳು ದೇವತೆಗಳ ಶರೀರ ಬಂದಿರ್ತದೆ. ಪಾಪಾತ್ಮ ಜೀವಿಗಳಿಗೆ ಪಿಶಾಚಿ ಜನ್ಮ ಬರ್ತದೆ. ಹೌದಿಲ್ಲ? ಪಾಪಾನುಗುಣದಿಂದ ಅವು ಹೆಂಗಿರ್ತದೆ, ಪಾಪದ ಪ್ರಮಾಣ ಅದಕ್ಕನುಗುಣವಾಗಿ ಇವೆಲ್ಲ 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ಅವೆಲ್ಲ ಬಂದವು. ಪಾಪ ಪುಣ್ಯಗನುಸಾರವಾಗಿ ಇವೆಲ್ಲ ಬರ್ತಾವ. ಪುಣ್ಯ ಪಾಪ ಎರಡು ಸಮ ಆದಾಗ ಮನುಷ್ಯನ ಜನ್ಮ ಬರ್ತದೆ. ಎರಡು ಸಮ ಆದಾಗ ಬರ್ತದೆ. ಅದು ಅಧಿಕ ಪುಣ್ಯ ಆತಂದ್ರೆ ದೇವತೆಗಳ ಜನ್ಮ ಬರ್ತದೆ, ಅಧಿಕ ಪಾಪ ಆತಂದ್ರೆ ಪಿಶಾಚಿ ಜನ್ಮ ಬರ್ತದೆ. ಪುಣ್ಯ ಪಾಪ ಎರಡು ಸಾರ್ಮ್ಯ ಆದಾಗ ಮನುಷ್ಯನ ಜನ್ಮ ಬರ್ತದೆ. ಬಹಳ ದುರ್ಲಭ ಇದು. ಇಂಥದನ್ನು ನಾವು ಪಡ್ಕೊಂಡು ಬಂದೇವಿ. ಮುಕ್ತ ಆಗಕ್ಕೆ ಅವಕಾಶ ಇದೆ. ಮನುಷ್ಯನ ಜನ್ಮದಾಗ ನೀನು ಏನೆಲ್ಲ ಮಾಡ್ಕೊಳಕ್ ಬರ್ತೈತಿ ನೋಡಿ. ಇಲ್ಲಿ ಮಾಡಿದ ಕರ್ಮಕ್ಕನುಸಾರವಾಗಿ ಜನ್ಮ ಜನ್ಮಾಂತರ ತಿರುಗಬೇಕಾಯ್ತು. ಹುಟ್ಟು ಹಂಗ ಮಾಡ್ಕೊಳಕ್ ಬರ್ತೈತಿ, ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಮಾಡ್ಕೊಳಕ್ಕೂ ಬರ್ತೈತಿ ಇಲ್ಲಿ ಅವಕಾಶ. ಆ ವಿಷಯದ ಮ್ಯಾಗೆ ನೀವು ಯಾವ ಇಟ್ಕೊಂಡು ಕರ್ಮಗಳನ್ನು ಮಾಡಿ ಮತ್ತಟ್ಟು ಜನ್ಮ ಜನ್ಮಾಂತರ ತಿರುಗು ಪಳೆ ಬರ್ತೈತಿ. ಇಟ್ಕೊಂಡೆ ಅಂದ್ರೆ ಅದು ಸುಖ ಬುದ್ಧಿ ಇಟ್ಕೊಂಡೆ ಅಂದ್ರೆ ಅದನ್ನು ಹೊಂದಬೇಕಂತ ತೇಗಬೇಕಾಗೈತಿ. ಹಗಲಿ ರಾತ್ರಿ ದುಡುದು ಅದಕ್ಕೆ ಏನೂ ಲಾಭಿಲ್ಲ ಇದನ್ನು ಮಾಡೋದ್ರಿಂದ ಅಂತ ಹೊಳಿಬೇಕಲ್ಲ ನಮಗಿದು. ಅದು ಎಷ್ಟು ಜನ್ಮದ ಪುಣ್ಯನೂ ನಾವು ಮಾಡೋದೆಲ್ಲ ವ್ಯರ್ಥಪ್ಪ. ಇದು ಕರ್ಮಗಳನ್ನು ಮಾಡಿ ಇವ ಸುಖರೂಪ ಅಂತ ತಿಳ್ಕೊಂಡ ಆಗ್ಲಿ, ಚಲೋ ಕರ್ಮ ಆಗಲಿ ಕೆಟ್ಟ ಕರ್ಮನ ಆಗಲಿ ಅದು ಜನ್ಮ ಬರುದು. ನಾವು ಪುಣ್ಯ ಕರ್ಮ ಮಾಡಿರೋ ಜನ್ಮ ಬರ್ತೈತಿ, ಪಾಪ ಕರ್ಮಗಳನ್ನು ಮಾಡಿರೋ ಜನ್ಮ ಬರ್ತೈತಿ. ನೀನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಿನಗೆ ಮುಕ್ತಿ ಅವಕಾಶ ಐತಿ. ತಿಳಿದ್ರೆ ಮುಕ್ತಿ, ತಿಳಿಲೇ ಏನಾರ ಕರ್ಮಗಳನ್ನು ಮಾಡ್ಕೊತ ಕೂತಿ ಅಂದ್ರೆ ಜನ್ಮ ಜನ್ಮಾಂತರ ತಿರುಗು ಪಡೆ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ. ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ. ಇಲ್ಲಿ ತಿಳುವಳಿಕೆನ ಸಾಧನ. ಅದಕ್ಕಾಗಿ ಮೊದಲ ನಾವು ಅದಕ್ಕಾಗಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ ಜ್ಞಾನಕ್ಕಾಗಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡ್ಕೊಳ್ಳೋದು ಅದು ಕೆಲಸ. ನಮ್ಮನ್ನು ನಾವು ತಿಳ್ಕೊಳ್ಳೋದು. ಜ್ಞಾನ ಅಂದ್ರೆ ಆತ್ಮಜ್ಞಾನ, ತನ್ನ ಜ್ಞಾನ. ಜಗತ್ತಿನ ವಸ್ತುಗಳ ಜ್ಞಾನ ಅಲ್ಲ. ತಾನು ಯಾರಿದ್ದೇನೋ ಅಂತ ತಿಳುವಳಿಕೆ ಮಾಡ್ಕೋದು ಆತ್ಮಜ್ಞಾನ. ಅದನ್ನ ಮಾಡದ ಹೊರತು ಮಾಡ್ಕೊಳ್ಳೋದು ಹೊರತು ಎಲ್ಲ ನೀವು ವ್ಯರ್ಥ ನೀವು ಮಾಡೋದಿಲ್ಲ. ಆತ್ಮಜ್ಞಾನ ಮೀನಾಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ ಅರ್ಜುನನಿಗೆ ಅವಾಗಳೇನು 1000 ವರ್ಷಗಳ ಹಿಂದೆ ಅರ್ಜುನಿಗೆ ಕೃಷ್ಣ ಪರಮಾತ್ಮ, ಅರ್ಜುನ ನಿನ್ನದೇ ತಿಳ್ಕೊಂಡಾಗ ನೀನು ಮುಕ್ತ, ಬಂಧನದಿಂದ ಬಿಡುಗಡೆ, ದುಃಖದಿಂದ ನಿನಗೆ ಬಿಡುಗಡೆ. ಅದನ್ನು ಬಿಟ್ಟುಕೊಟ್ರೆ ಅನಾತ್ಮ ಜ್ಞಾನ ಎಷ್ಟೇ ನೀ ಮಾಡ್ಕೊಂಡು ಎಷ್ಟೇ ವಿದ್ಯೆಗಳನ್ನು ಕಲ್ತವ್ರಿಗೆಲ್ಲ ವ್ಯರ್ಥ. ಮೊದಲು ನೀ ಯಾರಿದು ಯಥಾರ್ಥ ಜ್ಞಾನವನ್ನು ಮಾಡ್ಕೋ. ಅದಕ್ಕಾಗಿ ನಿರಂತರ ಅಭ್ಯಾಸ ಮಾಡಿ ಆ ಜನ್ಮದಾಗ ಹೊಳಿತೈತೋ ನಾ ಯಾರಿದ್ದೇನೋ ಅನ್ನೋ ಸಮಾಧಿ ಹತ್ತಿದಾಗ ಇದು ಹೊಳಿತೈತಿ, ನಾ ಯಾರಿದ್ದೇನೋ ಅನ್ನೋದು ಖಾತ್ರಿ ಆಕೈತಿ ನೋಡವ. ಸಮಾಧಿ ಹೊಂದದ ಹೊರತಾಗಿ
ಮಾತಿನ ಜ್ಞಾನ ಅದು ನಮ್ಮ ದುಃಖದಿಂದ ಬಿಡುಗಡೆ ಮಾಡೋದು. ಮಾಹಿತಿಗನುಸಾರವಾಗಿ ಅಭ್ಯಾಸದೊಳಗೆ ತೊಡಗಿ ಅದನ್ನು ಖಾತ್ರಿ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಸಾಧನದೊಳಗೆ ತೊಡಗಾಗ್ತಾ ಇರಲಿಲ್ಲ, ಅಭ್ಯಾಸ ಕೂಡ ಆಗ್ತಾ ಇರಲಿಲ್ಲ. ನಿಜವಾಗಿ ಉತ್ಕಟ ಇಚ್ಛಾ ಇದ್ದವ ಚಾಚು ತಪ್ಪದೆ ಅದರ ಅಭ್ಯಾಸದಾಗ ತೊಡಗ್ತಾನೆ. ಎಡೆಬಿಡದೆ ಅಭ್ಯಾಸ ಹಂಗೆ ಅಲ್ಲ, ಎಡೆಬಿಡದೆ ಬಿಟ್ಟು ಬಿಡದೆ ಅದರ ಅಭ್ಯಾಸ. ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಅರಿಯದಾತನಿಗೆ ಅಂದರು ನಿಜಗುಣರು. ಬರೋಬ್ಬರಿ ಹೇಳ್ಯಾರು. ಬಿಟ್ಟು ಬಿಡದ ಆತ್ಮಾನುಸಂಧಾನದ ಅಭ್ಯಾಸದಾಗ ಯಾವ ತೊಡಗ್ತಾನ. ಹೊರಗಿನ ವ್ಯವಹಾರ ಎಲ್ಲ ಕಡೆಗಣಿಸಿ ನಿಂದ ಇವನು ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಾನೆ, ಇದ್ರ ಹಣೆ ಬರನೇ ಇಷ್ಟ ಅದ, ಬ್ಯಾಡಿದ್ರ ಸಹವಾಸ, ಏಟು ಬೇಕಷ್ಟು ಮಾಡ್ಕೊಂಡು ನಮ್ಮ ಕೆಲಸ ಇದನ್ನು ಮುಖ್ಯವಾದಂಥ ಕೆಲಸ ಇರುವಿನ ಅನುಸಂಧಾನ ಆತ್ಮಾನುಸಂಧಾನದಾಗ ತೊಡಗು. ಅವಾಗ ಅದರ ಅನುಭವ ಆಕೈತಿ ಅಂತ. ಯಾವಾಗ ಆಕೈತಿ? ಅವಾಗ ನಾನು ಅಲ್ಲದೆಲ್ಲ ಹೋಗಿ ಅನ್ಯ ಭಾವನೆಗಳೆಲ್ಲ ಹೋದಾಗ ಅವಾಗ ಅವ ಮುಕ್ತ ಆಗ್ತಾನೆ. ಏನು ಆ ಸಾಧನ ಪ್ರಬಲ ಆದಾಗ ಎಂಥ ಸಣ್ಣ ವಯಸ್ಸಿನಾಗ ಸುಧಾ ಆಗ್ಬಹುದು. ಅದು ಮುದುಕಾದ್ರೆ ಆಕತಿ ಅಂತ ಏನಿಲ್ಲ. ಅದು ಹೌದಿಲ್ಲ, ಮುದುಕಾದ್ರೂ ಇವಕ್ಕೇನು ಹೊಳಿದಿಲ್ಲ. ಅದು ಸುಳ್ಳ ಮುದುಕಾಯ್ತಿಲ್ಲ, ಕೆಲಸದಿಂದ ಏನು ಮಾಡೋದು. ಭಾಳ ದಿನ ಬದುಕೈತಿ ಅಂದ್ರೆ ಏನು ಮಾಡೋದು? ಬದುಕಿ ಏನು ಮಾಡಿದೆ? ಏನೂ ಲಾಭ ಮಾಡ್ಕೊಳ್ಳಿಲ್ಲ. 8 ವರ್ಷ ಬದುಕ್ಯಾರ ಏನು ಮಾಡಿದೆ? ಸುಳ್ಳ ಮುದುಕಾಯ್ತಿಲ್ಲ, ಇದು ಕೆಲಸ ಇಲ್ಲ. ಎದಕ್ಕೆ ಬಂದೇನು ಅನ್ನೋದು ನಿನಗೆ ಇನ್ನೂ ಹೊಳಿವಲ್ದ. ಬಾಯಿ ಬಗಡಾತು, ಮುಕ್ಕುಳಿ ತಗಡಾತು, ಇನ್ನೂ ಹೊಳಿವಲ್ದ. ನೀನು ಹೊಳೆದು ಭಾಳ ಕಠಿಣ. ಏನೋ ಪುಣ್ಯ ಇದ್ರೆ ಹೊಳಿಬೇಕು. ಯಾವ ವಯಸ್ಸಿನಾಗಾದ್ರೂ ನಿನ್ನಲ್ಲಿ ಅದು ಜಾಗೃತ ಆಗ್ಬೋದು. ಏನು ದಕ್ಷಿಣಾಮೂರ್ತಿಗೆ 5 ವರ್ಷ ತಾವಿದ್ದಾಗ ಅದು ಜಾಗೃತ, ಅವಾಗ ಜ್ಞಾನೋದಯ. ವೃದ್ಧ ಶಿಷ್ಯರಿಗೆ ಅವ ಗುರುವಾದ. ಅವನು ಶಿಷ್ಯರೆಲ್ಲ ಅಗದಿ 90 ವರ್ಷ 100 ವರ್ಷ ಸನಿಕ ಆದವ್ರು, ಅಂಥವ್ರಿಗೆ 5 ವರ್ಷದ ಬಾಲಕ ಗುರುವಾದವ, ಮಾರ್ಗದರ್ಶನ ಮಾಡಿದ. ಅವಾಗ ಅವ್ರಿಗೆ ಹೊಳಿತು ದಕ್ಷಿಣಾಮೂರ್ತಿ ಬೋಧೆ. ನಾ ಕೇಳಿದ್ದು ಅವ್ರಿಗೆ ಅಧಿಕಾರಿಗಳು ಅನಧಿಕಾರಿಗಳು ಅವ್ರವ್ರು ಹೆಂಗಿರ್ತಾರೆ ಹಂಗೆ ಅದರ ಅವರ ಸಾಧನೆಯನ್ನು ಅವಲಂಬಿಸಿಕೊಂಡು ಅದು ಕಾರ್ಯಸಿದ್ಧಿ ಆಗ್ತೈತಿ. ಗುರುವಿನ ಬೋಧ ಆ ಅಧಿಕಾರಿಗಳು ಸರಿಯಾದ ಉತ್ತಮಾಧಿಕಾರಿಗೆ ಅವ್ನು ದೌಡಾಕೈತಿ, ಮಧ್ಯಮನಿಗೆ ಮಂದ, ಕನಿಷ್ಠನಿಗೆ ಅಗದಿ ಹಿಂದಗಡೆ ಆಕೈತಿ. ಉತ್ತಮ ಅಧಿಕಾರಿಗೆ 3 ತಿಂಗಳಿಗೆ ಆಕೈತಿ, ಮಧ್ಯಮನಿಗೆ 6 ತಿಂಗಳ, ಕನಿಷ್ಠನಿಗೆ 12 ತಿಂಗಳ ಅಂದ. ಗಪ್ಪ ನಮ್ಗೆ 3 ತಿಂಗಳದಾಗ ಅಂದ್ರೆ ಆಕೈತಿ. ಅಭ್ಯಾಸದಾಗ ತೊಡಗಿ ನಿಷ್ಠೆಯಿಂದ ಅಭ್ಯಾಸದಾಗ ತೊಡಗಿದ್ರು ಆಕೈತಿ. ಉತ್ಕಟ ಇಚ್ಛಾ ಇರ್ಬೇಕು. ಮತ್ತು ಹೌದು, ಒಲವಿನಿಂದ ಅಭ್ಯಾಸದಾಗ ನೀನು ತೊಡಗಿದ್ರೆ ಆಕೈತಿ. ನಾವು ಏನು ನೋಡೋಣ ಮತ್ತೊಮ್ಮೆ ನೋಡೋಣ ಹಂಗ ಮುಂದಕ್ಕೆ ಹಾಕ್ಕೊಂತ ಹೋಗ. ಕನಿಷ್ಠ ಒಂದು ಈಟರ ತೊಡಬೇಕು ಅನ್ನೋದರ ಐತಲ್ಲ ಅವಾಗ, ಅದು ಇಲ್ದ ಅವಾಗಂತ ಏನು ಇಲ್ಲ. ಉತ್ತಮನಿಗೆ 6 ತಿಂಗಳ, ಮಧ್ಯಮನಿಗೆ ಉತ್ತಮನಿಗೆ 3 ತಿಂಗಳ, ಮಧ್ಯಮನಿಗೆ 6 ತಿಂಗಳ, ಕನಿಷ್ಠನಿಗೆ 12 ತಿಂಗಳ. ಅಜ್ಜರ ನನಗೆ ಎಷ್ಟು ತಿಂಗಳದಾಗ ಆಕೈತಿ ಅಂದ್ರೆ ನೀವು ನಿಮ್ಮ ಬಾಯಿಲೆ ಬಂತಂದ್ರೆ ನಾ ಅದ್ರಾಗ ಅಭ್ಯಾಸದಾಗ ತೊಡಗ್ತೇನೆ. ಹೇಳ್ರಿ ನೀವು ನನಗೆ ಇಂತಿಷ್ಟು ದಿನಕ್ಕೆ ಆಕೈತಿ ಅಂತ ನನಗೆ ಹೇಳಿರಿ, ನಾ ತೊಡಗ್ತೇನೆ ಅಂತ. ಒಬ್ಬ ಬಂದಿದ್ದ, ಕಪ್ನಿ ಹಾಕ್ಕೊಂಡು ಸಾಧನ ಡ್ರೆಸ್ ಹಾಕೊಂಡು ನಾವು ಧಾರವಾಡದಾಗಿದ್ದಾಗ, ಒಪ್ಪರು ನಿಮ್ಗೆ ಗೊತ್ತಾಕೈತಿ, ನಿನಗೆ ಇಷ್ಟ ದಿನಕ್ಕೆ ಜ್ಞಾನ ಆಕೈತಿ ಅನ್ನೋದು, ನೀವು ಹೇಳ್ರಿ, ನಾ ಇವತ್ತೇ ಅಭ್ಯಾಸದಾಗ ತೊಡಗ್ತೇನೆ. ನೀನ ವಿಚಾರ ಮಾಡ್ಬೇಕಪ್ಪ ಅದನ್ನ ಅಂದ್ರು. ಅವ ಆಕೈತ್ರಿ ನೀವು ಹೇಳ್ರಿ, ನಾ ತೊಡಗ್ತೇನೆ ತಗೋರಿ ಹೇಳ್ರಿ ನೀವು ಅಂದ. ಉತ್ಕಟ ಇಚ್ಛಾ ಆಯ್ತಂದ್ರೆ ಈಗ 3 ತಿಂಗಳದಾಗ ಆಕೈತಿ ತೊಡಗಂದ್ರೆ ಆಕೈತಿ, ತೊಡಗಿಲ್ರಿ ಅಂದ. ಆಕೈತಿ ಉತ್ಕಟ ಇಚ್ಛಾ ಆಯ್ತು ತೊಡಗಿರ ಆಕೈತಿ ಅಂದ. ಆಯ್ತು ತಗೋರಿ ಅಂದ. ನಮಸ್ಕಾರ ಮಾಡಿ ಹೋದ. ನೀ ತೊಡಗ್ಲಿಲ್ಲ, ಆಗ್ಲಿಲ್ಲ, ಹೋಗಂದ್ರ. ಏನ್ ಮಾಡೋದು? ಇಂಥವು ಬರ್ತಾವ. ಏನು ಯಾವ ನಮೂನಿ ಬರ್ತಿದ್ದು. ಅದ್ರಾಗ ನಿಜವಾಗಿ ತೊಡಗ್ಬೇಕಲ್ಲ ನಾವು. ಅವ್ಕುರ್ದೊಂದು ನಮೂನಿ ಹುಚ್ಚಿರ್ತೈತಿ. ಅವು ನಾನು ಅಂತ ನೀನು ಹೊಸದಾಗೇನು ಪಡಿಬೇಕಾಗಿಲ್ಲ, ರೆಡಿನ ಇದ್ದೀನಿ. ಇದ್ದಕ್ಕಿದ್ದನ್ನ ಮಾನ ಮುಕ್ತ ಅದೇನನ್ನು ತಿಳ್ಕೊಬೇಕಾಗೈತಿ. ನಾವು ಅಲ್ಲದನ್ನ ಹಿಡ್ಕೊಂಡು ನಿನಗೆ ಬಂಧನ ಆಗೈತಿ. ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಕೊಲೆ ನೀ ಯಾವಾಗಲೂ ಮುಕ್ತ ಇದೆ ಅನ್ನೋದು ನಿನಗೆ ಹೊಳಿತೈತಿ. ನಿನಗೆ ಸುಳ್ಳ ನಿನಗೆ ಭ್ರಮ ಆಗೈತಿ, ನಿನಗೆ ನಾ ಬಂಧನದಾಗ ಅದೇನು.
ಬಂಧನ ಯಾರಿಗೆ, ಮುಕ್ತಿ ಯಾರಿಗೆ? ನೀನು ಯಾರು ಮೊದಲು ನೋಡ್ಕೋ. ನಿನಗೆ ಗೊತ್ತಿಲ್ಲದಕ್ಕೆ ನಿನಗೆ ಬಂಧನ ಆದಂಗಾಗೈತಿ. ಅಲ್ಲದನ್ನು ಹಿಡ್ಕೊಂಡು ಒದ್ದಾಡ್ಲಿಕ್ಕೈತಿ. ನೀ ಯಾರು ಯಥಾರ್ಥ ಜ್ಞಾನ ಮಾಡ್ಕೋ, ನೀ ಅಲ್ಲದನ್ನೆಲ್ಲ ಕೈ ಬಿಡು, ಸದ್ದ ನೀ ಮುಕ್ತ ಇದೆಯಾ ಅನ್ನೋದು ನಿನಗೆ ಅನುಭವ ಬರ್ತದೆ. ಏನು ಅದಕ್ಕೆ ವಿಚಾರಣೆ ಇದಕ್ಕೆ ಸಾಧನ. ಅವಿಚಾರದಿಂದ ನನಗೆ ಬಂಧನ ಉಂಟಾಗೈತಿ. ಹೌದಿಲ್ಲ? ನಾ ನಮ್ಮ ಬಗ್ಗೆ ನಾ ಯಾರಿದ್ದೇನು ಯಥಾರ್ಥ ಜ್ಞಾನ ನಿನಗಾತಂದ್ರೆ ನಿನಗೆ ಅಜ್ಞಾನ ಅನ್ನೋದು ಎಲ್ಲಿ ಐತಿ ಅನ್ನೋದು ನೀನು ಹೋಯ್ತು. ಹೌದಿಲ್ಲ? ಜ್ಞಾನ ಆತಂದ್ರೆ ಬೆಳಕು ಬಿತ್ತಂದ್ರೆ ಕತ್ತಲೆ ಎಲ್ಲಿ ಐತಿ, ಎಲ್ಲಿ ಹೋಗ್ತದಂದ್ರೆ ಬೆಳಕು ಬೀಳುಗೊಡ್ದ ಕತ್ತಲೆ ಮಾಯ ಆಗಿ ಹೋಗುತ್ತೆ. ಬೆಳಕು ಹಚ್ಚಿರು ಇನ್ನ ಕತ್ತಲೆ ಉಳಿದೈತೇನ? ಇಲ್ಲ. ಅದನ್ನು ನೋಡಿತೆ ಅಂದ್ರೆ ಕತ್ತಲೆಲ್ಲ ಹೋಗಿಬಿಡ್ತದೆ. ಹಂಗ ತಿಳುವಳಿಕೆ ನಿನ್ನಲ್ಲಿ ಜಾಗೃತ ಆತಂದ್ರೆ ಅಜ್ಞಾನ ಅನ್ನುವಂಥದ್ದು ಎಲ್ಲಿ ಇಲ್ಲ. ಇದು ಯಾವ ಕಾಲಕ್ಕೂ ಅಜ್ಞಾನ ಯಾರಿಗೆ ಯಾವಾಗ ಇಲ್ಲ. ಯಾವಾಗಲೂ ಸೂರ್ಯನಲ್ಲಿ ಕತ್ತಲೆ ಅನ್ನುವಂಥದ್ದು ಎಲ್ಲಿ? ಸೂರ್ಯನಿಗೆ ಗ್ರಹಣ ಹಿಡದಂತೆ ಅವನಿಗೆ ಗ್ರಹಣ, ನಿನಗೆ ಹಿಡದೈತಿ ಗ್ರಹಣ. ಅದು ಯಾವಾಗಲೂ ಹಂಗೈತಿ. ಅದ್ರ ಅಲ್ಲಿ ಈದ್ ಬಿದ್ದೈತಿ. ಅದು ಒಂದ ಸರಳ ರೇಖೆ ಒಳಗೆ ಬಿದ್ದಾಗ ಅದರ ನೆರಳು ಅದ್ರ ಮ್ಯಾಗ ಬಿದ್ದ ನಿನಗೆ ಕಾಣ್ತೈತಿ. ಹಂಗ ಆ ಸೂರ್ಯನಲ್ಲಿ ಯಾವೂ ಇಲ್ಲ. ಯಾವ ಗ್ರಹನೂ ನಡೆದಿಲ್ಲ. ಅದಕ್ಕೆ ಕತ್ತಲೆ ಅನ್ನೋದಿಲ್ಲ. ಅದಕ್ಕೆ ಭೂಮಿ ಮತ್ತು ಸೂರ್ಯ ಚಂದ್ರ ಒಂದೇ ಸರಳ ರೇಖೆಯೊಳಗೆ ಬಂದಾಗ ಭೂಮಿ ನೆರಳು ಚಂದ್ರನ ಮ್ಯಾಗ ಬಿದ್ದು ಚಂದ್ರ ಗ್ರಹಣ ಆಕೈತಿ, ಸೂರ್ಯನ ಮ್ಯಾಗ ಬಿದ್ದರೆ ಸೂರ್ಯ ಗ್ರಹಣ ಆಕೈತಿ. ಇವೆಲ್ಲ ನಾವು ನಮಗೆ ಕಾಣಿಸ್ತಾವ, ಅದಿಲ್ಲ. ಆ ಸೂರ್ಯನಲ್ಲಿ ಯಾವಾಗಲೂ ಇಲ್ಲ ಗ್ರಹಣ ಅನ್ನೋದು ಇಲ್ಲ. ಅವಕ್ಕೆ ಏನೇನು ಕತಿ ಕಟ್ಟ್ಯಾರ, ಗ್ರಹಣ ದೋಷ ಇರದಾಗ ಅದನ್ನು ಮಾಡಬಾರ್ದು. ಇಂಥವು ಶಾರ್ಟ್ ಮಕ್ಕಳು ಹುಡ್ತಾವು, ಏನೇನೇನೇನೋ ಹುಟ್ಟಿಸ್ತಾರೆ. ಎಲ್ಲ ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಗ್ರಹಣ ಹಿಡಿದಾಗ ಅವನ್ನೆಲ್ಲ ಹೆದರಿಸಿಬಿಟ್ಟಾರ ಕರ್ಮಕಾಂಡದವನ್ನೆಲ್ಲ. ಅದು ಹುಚ್ಚು ಇನ್ನೂ ಹೋಗುದಿಲ್ರಿ. ಅದು ಭಾಳ ಹೆದರ್ಸ್ತಾರ ಅವನ್ನೆಲ್ಲ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಾವ. ಕುಂಟ ಸೊಟ್ಟ ಅನ್ನೋದು ಗೊತ್ತಿಲ್ಲ. ವೇದಾಂತದ ತಿಳುವಳಿಕೆ ಇಲ್ಲದಕ್ಕೆ ಇವೆಲ್ಲ ಮೂಢನಂಬಿಕೆಗಳು ಗಟ್ಟಿಯಾಗ್ಬಿಟ್ಟವು. ನಾವು ಇದು ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಯಾವ ವೇದಾಂತ ವಾಕ್ಯದೊಳಗೆ ನಂಬಿಕೆ ಇಟ್ಕೊಂಡಿರ್ತಾನ, ಮಹಾತ್ಮರು ಹೇಳಿದ ಮಾತು ಯಾವ ಕೂಟು ನಂಬಿಕೆಗೆ ಮಳ್ಳ ಗೊತ್ತಾ ಅವ ನಂಬುದನೇ ಇಲ್ಲ. ಇವೆಲ್ಲ ಅಂಧಶ್ರದ್ಧೆ ಅಂತಾರಲ್ಲ. ತಿಳುವಳಿಕೆ ಇಲ್ಲದಕ್ಕೆ ಅದ್ರ ಮ್ಯಾಗ ನಂಬಿ ಬಿಟ್ಟಾರು. ಹೌದಿಲ್ಲ? ತಿಳುವಳಿಕೆ ಇದ್ರೆ ಇಂಥವನ್ನೆಲ್ಲ ಯಾಕೆ ನಂಬ್ತಾನೆ? ಅವನು ಮಾಡಿದ ಕರ್ಮಕ್ಕನುಸಾರವಾಗಿ ಬಂದಿರ್ತಾವನೆ. ನೀ ಚಲೋ ಮುಹೂರ್ತ ನೋಡಿಲ್ವಪ್ಪ, ಅದಕ್ಕೆ ಹಂಗೆ ಹಡದೇನಿ. ಹೌದಿಲ್ಲ? ಮುಹೂರ್ತ ನೋಡಿ ಹಡಿಬೇಕ ಮಕ್ಕಳಂತಿರ್ತಾರೆ. ಹೌದಿಲ್ಲ? ಚಲೋ ಮುಹೂರ್ತ ನೋಡಿ ಮಾಡಕ್ ಹೋದ್ರೆ ಬೆಕ್ಕ ಹಡ್ದಿತ್ತಂತ ಯಾವ್ದು ಹೇಳ್ತಾರ. ಮುಹೂರ್ತ ನೋಡಿ ಅಂತ ಕರ್ಮಕ್ಕನುಸಾರ ಹುಡ್ತಾವ ಅವು. ಹೌದಿಲ್ಲ? ಎಂಥ ಮುಹೂರ್ತ ಹುಟ್ಟಿದಿಪ್ಪ ನೀನು ಅಂತಿರ್ತಾರೆ. ಮಾಡಿದ ಕರ್ಮಕ್ಕನುಸಾರ ಬಂದಾವು. ಕಾಡಾಕ ಮಾಡಿ ಅವು ಏನು ಕಾಡಾಕೈತಿ ಬಿಟ್ಟಾವ್ರಿ ಮಕ್ಳು ಇಂಥ ಹುಟ್ಟಿದ್ವು ನನಗಂತೇಳಿ. ಒಂದು ಹಿಡ್ದ ಕಾಡಾಕೈತಿ ಬಿಟ್ಟಾವ್ರಿ. ಒಂದು ಹಿಡ್ದ ಹಿಂದೆ ಅವನು ಕಾಡಿ ಅದಕ್ಕೆ ಬಂದವ್ರು ನೀನು ಕಾಡಾಕವು. ಮಾಡಿದ ಕರ್ಮದ ಯಾವ ರೂಪದಿಂದ ಬಂದು ಒದಗ್ತಾವ ನಿನಗವು. ನೀ ತಪ್ಪಿಸ್ಕೋಬೇಕಂತ ಮಾಡಿದ್ದಿ, ಎಲ್ಲಿ ತಪ್ಪಿಸ್ಕೋದಲ್ಲಿ ಹುಡುಕಿ ಆಡ್ಕೊಂಡು ಬಂದ ನಿನ್ನ ಕಾಡ್ತಾವ. ಏನು ಜನ್ಮದ ದೀಪ ಆಗಿದೆ ಅಂತಿರ್ತಾರೆ. ಹೌದಿಲ್ಲ? ಎಷ್ಟು ಜನ್ಮದಾಗ ಇತ್ತು ನೋಪ ಮರ, ಇನ್ನೇ ಬಿಡುವಲ್ಲಪ್ಪ. ಆಗ ಬೆಣ್ಣ ಎತ್ತಿ ಕಾಡ್ತೈತ್ರಿ. ಅದ ಇದಿ ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರು ಉಂಟೆ. ಎಂತೆಂಥವ್ರನ್ನ ಹೆಂಗ್ ಮಾಡಕ್ ಹಚ್ಚಿದೆಲ್ಲ. ರೂಪಗಿಡಿಸಿದೆ ಮಹಾಮಹಿಮರೆಲ್ಲರೂ. ಸುಡುಗಾಡ ಕಾಯಕ್ ಹಚ್ಚಿದೆ ಹರಿಶ್ಚಂದ್ರನ. ನಳ ಚಕ್ರವರ್ತಿನ ಅಡಿಗೆ ಮಾಡಕ್ ಹಚ್ಚಿದೆ. ಹೌದಿಲ್ಲ? ವಿಕ್ರಮಾದಿತ್ಯನ ಗಾನ ಹೊಡ್ಯಾಕ್ ಹಚ್ಚಿದೆ ಅಲ್ವ. ಎಂತೆಂತ ಮಹಾತ್ಮನ ಎಂತ ಅದನ್ನ ಮಾಡಕ್ ಹಚ್ಚಿದಲ್ಲ. ತಿರ್ಕೊಂಡ್ ತಿನ್ನಕ್ ಹಚ್ಚಿದೆ ಅಲ್ವ ಅವನು. ಮಾಡಿದ ಕರ್ಮ ಒಲ್ಲೆಂದ್ರೂ ಬಿಡುದಿಲ್ಲ. ಅದ ಯಾವ ನಮೂನೆ ಮಾಡಿರ್ತೀವಿ ಅದನ್ನು ಉಂಡ ತೀರ್ಸ್ಬೇಕು. ಮಾಡಿದ ಕರ್ಮದ ಗತಿ ಬಹಳ ಗಹನವಾದದ್ದು. ಅದನ್ನು ತಪ್ಪಿಸ್ಕೊಳಕ್ ಯಾರಿಗೂ ಸಾಧ್ಯ ಇಲ್ಲ.
ಅದಕ್ಕೆ ಈ ಜ್ಞಾನ ಒಂದೇ ಅದಕ್ಕೆ ಸಾಧನ. ನಿನ್ನ ನಿಜದ ಎಚ್ಚರಿಕೆಯನ್ನು ಯಾವಾಗ ನೀ ಮಾಡ್ಕೋತಿ ಅವಾಗ ಇದೆಲ್ಲ ಹೋಗ್ಬಿಡ್ತೈತಿ. ನಿನಗೆ ಕರ್ಮದ ಕಾಟ ಎಲ್ಲ ತಪ್ಪಬೇಕು. ನಿಜವನ್ನ ತಿಳಿದಾಗ, ಅದೇ ಹೇಳ್ಯಾರ, ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ ಭಜನೆಯಿಂದ ಆವ ಪುಣ್ಯದ ಒಡಗು. ಯಾವ ಕರ್ಮದ ಕಾಟನೂ ಇಲ್ಲ. ಏನ್ ಸಂಬಂಧ ತಪ್ಪಿಸ್ಕೊಂಡ ಮ್ಯಾಗ, ಯಾಕೆ ನಿಜವನ್ನ ತಿಳಿದ ಮ್ಯಾಗ, ನಾ ಯಾರಿದ್ದೀನೋ ಹೊಳದ ಮ್ಯಾಗ, ಗೊತ್ತಿಲ್ಲದಕ್ಕೆ ನಾ ಅಲ್ಲದನ್ನ ನಾನು ತಿಳ್ಕೊಂಡ ಈ ಕರ್ಮದ ನನಗೆ ಸಂಬಂಧ ಐತೆ ಅಂತ ಬಳಲಿನಲ್ಲೋ ನಾನು. ಈಗ ಗೊತ್ತಾದ ನಮ್ಮ ಹುಚ್ಚಾಟಕನ್ನು ನೀವನ್ನಾಗ್ತೀರಿ ಅಂತ ರಮಣ ಮಹರ್ಷಿಗಳು ಹೇಳ್ಯಾರ. ನಿಮ್ಮ ನಿಜದ ಎಚ್ಚರ ನಿಮಗೊಮ್ಮೆ ಆತಂದ್ರೆ, ಏನ್ ಹುಚ್ಚಪ್ಪ ನಾನು ಎಲ್ಲದನ್ನು ಹಿಡ್ಕೊಂಡು ನನಗೈತೆ ಅಂತ ಬಳಲಿನ. ಯಾವಾಗಲೂ ನನ್ನಲ್ಲಿ ಇಲ್ಲ, ನನಗಿದು ಸಂಬಂಧನೇ ಇಲ್ಲ ಅನ್ನೋದು ಸುಳ್ಳು ನನಗೆ ಬಂಧನದ ಭ್ರಾಂತಿ ಆಗಿತ್ತಾರ. ಅದಕ್ಕೆ ನಿನ್ನನ್ನು ವಿವರಿಸಿ ನೋಡು ನೋಡಲೇ ಜೀವನಿ, ನಿನಗೆ ಬಂಧನನೇ ಇಲ್ಲ, ಮುಕ್ತ ಅದೇನೋ ನಿಂತಿದ್ ನಿನಗೆ. ತಿಳಿಲೇ ಗೆಳಿತನದ ಮೂಲಕ ನಿನಗೆ ಬಂಧನ ಆಗೈತೆ. ತಿಳಿದ್ರೆ ನೀ ಮುಕ್ತ ಇದೀ. ಅದು ತಿಳಿವಳಿಕೆ ಇಲ್ಲ ಅಂತೇಳಿ ನಿನಗೆ ಬಂಧನ ಆಗೈತಿ. ತಿಳಿಗೇಡಿದು ಬಂಧನದಾಗ ಐತೆ ಅಂತ ತಿಳಿದವಂಗ ಬಂಧನ ಇಲ್ಲ. ಅವ ಮುಕ್ತ ಐತೆ. ಅವಂಗ ಏನ್ ಹರಿದೊಡೆ ಪರಮಾತ್ಮ, ಮರಿದೊಡೆ ಜೀವಾತ್ಮ ಅಂದ್ರೆ ತಿಳುವಳಿಕೆ ಇಲ್ಲದವಾಗ ಜೀವ ಭಾವ ಗಟ್ಟಿಯಾಗೈತಿ. ತಿಳಿದವಾಗ ಜೀವ ಭಾವ ಹೋಗೈತಿ. ಅಲ್ಲಿ ಅವ ಪರಮ ಭಾವದಾಗ ನಾನಾ ದೇವರಿದ್ದೇನೋ ಅಂತ ಅನುಭವದಾಗತ್ತ. ಜ್ಞಾನಿಗೆ ತಿಳಿದವ, ತಿಳಿಲೇ ಇದ್ದವ ಅಜ್ಞಾನಿ. ದುಃಖ ಯಾರಿಗೆ ಆಗೈತೆ ಅಂದ್ರೆ ಅಜ್ಞಾನಿಗೆ. ಜ್ಞಾನಿಗೆ ದುಃಖ ರಹಿತ ಆಗಿರ್ತಾನ ತಿಳಿದವ. ತಿಳಿದು ನೋಡಿದ್ರೆ ದುಃಖ ಎಲ್ಲೈತಿ ನನಗೆ. ತಿಳಿದಿಲ್ಲಂತೆ ದುಃಖ ಪಡ್ಲಿಕ್ಕೆ ಹತ್ತೀನಿ. ಅದಕ್ಕೆ ತಿಳುವಳಿಕೆನ ಇದಕ್ಕೆ ಸಾಧನ. ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಇದಕ್ಕೆ ತಿಳುವಳಿಕೆ, ಜ್ಞಾನನ ಸಾಧನ. ತಿಳಿಯಲೇ ಕರ್ಮಗಳನ್ನು ಮಾಡಿ ನೀವು ಮತ್ತು ದುಃಖದಾಗ ಬಿತ್ತು ಒಳ್ಳೆಯಾಡ. ಯಾವ ಕರ್ಮನೂ ಸಾಧನ ಅಲ್ಲ ಇದಕ್ಕೆ. ಜ್ಞಾನದಿಂದನೇ ಇದೆ ಕೈವಲ್ಯ ಅಥವಾ ಮೋಕ್ಷ, ಮುಕ್ತಿ. ಕರ್ಮದಿಂದ ಮತ್ತೂ ನಿನಗೆ ಬಂಧನ, ದುಃಖ ಇರುವುದನ್ನ. ಕರ್ಮ ಜಾಲದಾಗ ಸಿಕ್ಕೊಂಡು ಯಾಕೆ ಒದ್ದಾಡ್ತಿದ್ದೀವೋ, ಜ್ಞಾನ ಪ್ರಾಪ್ತಿಯನ್ನು ಮಾಡ್ಕೊ, ಈ ಲಾಭವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ತನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊಬೇಕು. ಅದಕ್ಕಾಗಿ ಅದರ ಅಭ್ಯಾಸದಾಗ ತೊಡಗು. ನಿತ್ಯ ಅನುಭವಿಗಳ ಮುಖಾಂತರ ಶ್ರವಣ ಮಾಡು. ನಾನು ಯಾರು, ನನ್ನ ನಿಜ ಸ್ವರೂಪ ಏನು, ಯಾವುದು ನಾನು, ಯಾವುದು ನಾನಲ್ಲ. ನನ್ನಿಂದ ಅರಿವಿಸ್ಕೊಳ್ಳೋದು ಯಾವುದು ನಾನಲ್ಲ, ಅದು ಜಡ. ಇದೆ ನನ್ನಿಂದ ಯಾವ್ಯಾವ ಅರಿವಿಸ್ಕೊಳ್ತಾವ, ಅರಿವಿಸ್ಕೊಳ್ಳೋ ಯಾವುವು ನಾನಲ್ಲ. ಜಡ ವಸ್ತುಗಳು. ಶರೀರನೂ ನನ್ನಿಂದ ಅರಿವಿಸ್ಕೊಳ್ತೈತಿ, ಇಂದ್ರಿಯಗಳು ನನ್ನಿಂದ ಅರಿವಿಸ್ಕೊಳ್ತಾವ, ಮನಸ್ಸು ನನ್ನಿಂದ ಅರಿವಿಸ್ಕೊಳ್ತೈತಿ, ಬುದ್ಧಿನೂ ನನ್ನಿಂದ ಅರಿವಿಸ್ಕೊಳ್ತೈತಿ. ಬುದ್ಧಿ ವಿಕಾರಗಳನ್ನು ನೀ ತಿಳಿತಿ, ಮನುಷ್ಯನ ವಿಕಾರಗಳನ್ನು ತಿಳಿತಿ, ಶರೀರದ ವಿಕಾರಗಳನ್ನು ತಿಳಿತಿ, ಇಂದ್ರಿಯಗಳು ಅವು ವಿಕಾರಗಳನ್ನು ನೀ ತಿಳಿತಿ. ನಿನಗೆ ಗಣ್ಯವಾಗಿದವು, ಅದನ್ನು ನೀ ಆರೋಪ ಮಾಡ್ಕೊಂಡು ಕೂತಿ. ತಿಳಿಯಾವ ನೀನು, ಅರಿವು ನೀನು. ಅರಿವಿನಲ್ಲಿ ಇವ್ಯಾವೂ ಇಲ್ಲ, ಯಾವ ವಿಕಾರನೂ ಆಗಿಲ್ಲ ಅರಿವಿಗೆ. ಎಲ್ಲ ಮರಿವಿಯೊಳಗ ನಾ ಅಲ್ಲದನ್ನು ಹಿಡ್ಕೊಂಡು ಕುಂತಿಯಲ್ಲ ನೀನು. ನಿನ್ನನ್ನು ನೀ ಮರ್ತ ನೀನು ಅಲ್ಲದನ್ನು ನೀನ ತಿಳ್ಕೊಂಡು ಕುಂತಲ್ಲಿ ಇಲ್ಲೆಲ್ಲ ದುಃಖ ಅನರ್ಥಗಳು ನಿನಗಾಗ್ಯವ. ಅದಕ್ಕೆ ಯಥಾರ್ಥ ನೀನ್ ಯಾರದೀನಿ ಎಚ್ಚರ ಆತನ, ನಿನಗೆ ಸಂಬಂಧ ಎಲ್ಲ ತಪ್ಪು. ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಮೊದಲು ಈ ಕೆಲಸ ಮಾಡ್ಕೊ, ನಿನ್ನ ಅರಿವಿನ ಎಚ್ಚರಿಕೆಯನ್ನು ಮಾಡ್ಕೊ. ಸುಖಿಗಳಾದವರೆಲ್ಲ ತಮ್ಮನ್ನು ತಾವು ತಿಳಿದ್ರಿಲ್ಲ. ನಾನು ಯಾರಿದ್ದೇನೋ ಇದ್ರೊಳಗೆ ನಾ ಅಲ್ಲದನ್ನು ಹಿಡ್ಕೊಂಡು ಒದ್ದಾಡಿ ಜನ್ಮಾಂತರ ತಿರುಗಿದಿಲ್ಲ. ಅಂತ ಒಂದು ಒದಿಗೆ ಬರ್ಬೇಕಲ್ಲ ಅಂತ ಮಹಾತ್ಮರ ಒಂದು ದರ್ಶನ. ಏನು ಇದನ್ನ ಹಿಡ್ಕೊಂಡು ಕುಂತಿ ಅಂತ ಅವ್ರು ಎಚ್ಚರಗೊಳಿಸ್ತಾರ. ದೇವರ ಇದೆಯಲ್ಲೋ ನೀನು, ಇದು ನಾನಂತ ಯಾರು ಹೇಳಿದ್ ನೀನು? ನೀನು ಅಜ್ಞಾನದೊಳಗೆ ಇದನ್ನ ನಾನು ನಂದ ತಿಳ್ಕೊಂಡು ಇಷ್ಟು ಜನ್ಮ ತಿರುಗಿದೆಲ್ಲ. ನಿನ್ನ ನೀ ತಿಳ್ಕೊಂಡ್ಬಿಟ್ಟಿದ್ರೆ ನಿನಗೆ ಇದು ಜನ್ಮನ ಇರ್ತಿದ್ದಿಲ್ಲ ಅಲ್ಲ. ಇದು ಯಾಕೆ ಬಂದೈತೆ ಅಂದ್ರೆ ತಿಳಿಗೇಡಿತನದಿಂದ ಬಂದೈತೆ. ತಿಳಿಗೇಡಿತನದಿಂದ ಬಂದಂತ ಬಂಧನ ತಿಳಿದ್ರೆ ಅದು ಹೋಗ್ತೈತಿ. ಏನಾರ ಮಾಡೋದ್ರಿಂದ ಅದು ಹೋಗುದಿಲ್ಲ. ಹೌದಿಲ್ಲ? ಹಾವಿನ ತಿಳುವಳಿಕೆ ಇಲ್ಲ ಅಂತೇಳಿ, ಹಗ್ಗದ ತಿಳುವಳಿಕೆ ಇಲ್ಲ ಅಂತೇಳಿ ಹಾವನ ಹೆಂಗೆ ತೋರಾಗತೈತಿ ನಮಗೆ. ಹೌದಿಲ್ಲ? ಹಗ್ಗದ ತಿಳುವಳಿಕೆ ಮಾಡ್ಕೊಂಡಾಗ ಹಾವಿನ ಭ್ರಾಂತಿ ಎಲ್ಲ ಹೋಗ್ಬಿಡ್ತು. ಹಂಗೆ ಯಥಾರ್ಥ ಜ್ಞಾನ, ನೀನ್ ಯಾರಿದ್ದಿ ಅನ್ನೋದು ತಿಳುವಳಿಕೆ ಆದ್ರೆ, ನಾನೇ ದೇವರಿದ್ದಿ ಅನ್ನೋದು ಅನುಭವಕ್ಕೆ ಬಂದ್ರೆ
ಅರುವನ ಅನ್ನೋ ಅನುಭವ ಬಂದ್ರೆ ಇದೆಲ್ಲ ಅಜ್ಞಾನದೊಳಗಿನ ಕಾರ್ಯ ಎಲ್ಲ ಹೋಗ್ಬಿಡ್ತದೆ. ಬಿದ್ದು ಒದ್ದಾಡ್ತಿದ್ದೀನಿ ಮರೆತ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಎಲ್ಲ ಮರುವೆ ಒಳಗದು. ಇನ್ನು ಅರಿವಿನ ಎಚ್ಚರಿಕೆ ನಿನಗಾತಂದ್ರೆ ಇವು ಯಾವೂ ಇಲ್ಲ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಯಾವ ನಿನ್ನಲ್ಲಿ ಇಲ್ಲ ಇಲ್ಲ. ಸುಳ್ಳದು. ಎಚ್ಚರ ಆದ ಮ್ಯಾಗ ನಿನ್ನಲ್ಲಿ ಇದೇ ಇಲ್ಲ. ಇದು ಮಬ್ಬನ್ಯಾಗ ಹೌದಿಲ್ಲ ತೋರ್ದೈತಿ ನಿನಗೆ. ಪೂರ್ಣ ಬೆಳಕಿನಾಗೂ ಇಲ್ಲ, ಪೂರ್ಣ ಕತ್ತಲೆ ಒಳಗಿಲ್ಲ. ಪೂರ್ಣ ಅಜ್ಞಾನದೊಳಗ ನಿದ್ದೆಯೊಳಗ ಇದಿಲ್ಲ, ಪೂರ್ಣ ಜ್ಞಾನದೊಳಗೂ ಇದು ಜಗತ್ತಿಲ್ಲ. ಎಲ್ಲ ಅರೋಚನ ಒಳಗೆ ತೋರ್ತಿ. ನಸುಗತ್ತಲೆ ಒಳಗ ನಾವು ಕಂಡೈತಿ. ಪೂರ್ಣ ಬೆಳಕಿನಾಗ ಅಲ್ಲಿ ಇಲ್ಲ ಇಲ್ಲ ಅದು. ಪೂರ್ಣ ಕತ್ತಲೆಯೊಳಗೂ ಅದು ಕಂಡಿಲ್ಲ. ಪೂರ್ಣ ಬೆಳಕಿನಾಗೂ ಅಲ್ಲಿ ಹಾವು ಇಲ್ಲ ಇಲ್ಲ, ಹಗ್ಗ ಐತೆ. ಎಲ್ಲ ನಸುಗತ್ತಲೆಯೊಳಗ ಹಾವನ್ಯಾಗ ಕಾಣತೈತಿ ಉಪಾಯ ಇದು. ಮಬ್ಬುಗತ್ತಲೆಯೊಳಗ ಮನ್ಯಾಗ ಬಂದ ಕೂಲೆ ಅಯ್ಯೋ ಹಾವು ಇದು, ಅದಕ್ಕೆ ಏನೇನೋ ಕತಿ ಕತ್ತಿದ. ಎಲ್ಲಿಂದ ಬಂದಿರ್ಬೇಕಿದು, ಬಾಗಲ ತೆಗದಾಗ ಬಂದೈತಿ ಅಂತ ಒಬ್ಬ ಕಿಟಕಿಯಾಗ ಹಾಸಿ ಬಂದೈತಿ ಅಂತಾನ, ಎಲ್ಲಿ ಒಬ್ಬ ಗುದ್ದು ಮಾಡೈತಿ ಅಂತಾನ. ಹಂಗ ಇವು ಎಲ್ಲ ಎಲ್ಲಿಂದ ಬಂತಿದ್ವು ಅಂದ್ರೆ ಇವ್ ಕತಿ ಕಟ್ಟ್ಯಾರ. ಇವನ್ನೆಲ್ಲ ದೇವ್ರೊಬ್ಬ ಮಾಡ್ಯಾನಂತೇ ಬರಲ್ಲ. ಇವನ್ ಜಗತ್ತು ಹೆಂಗಿದು ಅನ್ನೋದು ಅದು ವಿಚಾರ ಮಾಡಿ ನೋಡಿದ್ರೆ ಅದು ಇಲ್ಲ ಇಲ್ಲ. ಇಲ್ಲ ಅಂದ್ಮ್ಯಾಗ ಇವ್ರು ಮಾಡಿದ್ದು ಎಲ್ಲ ಸುಳ್ಳು. ಹೌದಿಲ್ಲ, ಕೋಟಿ ಪಟ್ಟು ಸುಳ್ಳು ಐತಿ ಇದು ಜಗತ್ತು. ಇದ್ರೆ ಅವ ಮಾಡಿದವ ಇರ್ತಾನ. ಇಲ್ಲದನ್ನ ಮಾಡಿದವ ಎಷ್ಟು ಸುಳ್ಳು ಇದ್ದಾನ. ಜಗತ್ತಿನ ಕೋಟಿ ಪಟ್ಟು ಸುಳ್ಳು ಐತಿ ಅಂದ್ರೆ ಅದನ್ನ ಮಾಡಿದವ ಎಷ್ಟು ಕೋಟಿ ಪಟ್ಟು ಸುಳ್ಳು ಇರ್ಬೋದು. ಹಂಗ ಇದು ಎಲ್ಲ ಸುಳ್ಳಿನ ಇದೆಲ್ಲ ಕತಿ ಕಟ್ಟಿಕೊಂಡು ಕುಂತಿಯಲ್ಲ ನೀನು. ಇಲ್ಲ ಇಲ್ಲ, ನಿಜವಾಗಿ ಇಲ್ಲ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ನೀನು ಕಲ್ಪನಾದಾಗ ಇದು ತೋರೈತಿ. ಕಲ್ಪನೆಯಿಂದ ಉತ್ಪನ್ನವಾದಂತಹ ಜಗತ್ತಿದು ನಿನ್ನಲ್ಲಿ ಕಲ್ಪನೆಯಿಂದ ತಯಾರಾಗೈತಿ. ನಿನ್ನ ಕಲ್ಪನಾ ಅನ್ನೋ ನಕಾಶೆ ಸುತ್ತಿ ಬಿಟ್ಟೆ ಅಂದ್ರೆ ಇದಕ್ಕೆ ಅಸ್ತಿತ್ವನೇ ಇಲ್ಲ. ನಿನ್ನ ಕಲ್ಪನಾದ ತೋರಿದಂತ ಜಗತ್ತು ಇದು ಖರೆ ಅಂತ ತಿಳ್ಕೊಂಡಿ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಅದು ಏನ್ ಯಥಾರ್ಥ ವಸ್ತುವನ್ನು ಕಲ್ಪಿಸಲಿಕ್ಕೆ ಬರುದಿಲ್ಲ. ಕಲ್ಪನೆಗಳೆಲ್ಲ ಅಡಗಿದಾಗ ಕಲ್ಪನಾ ರಹಿತ ಸ್ಥಿತಿ ಒಳಗೆ ಇದು ಏನೂ ತೋರಿಕಿಲ್ಲ. ಅದಕ್ಕೆ ಬಾಧೆ ಪಡ್ತೀನಿ. ಕಲ್ಪನಾ ನಿನ್ನವ, ನಿನ್ನ ಕಲ್ಪನಾ ನಿನ್ನ ಕಾಡ್ತಾವ. ಅದಕ್ಕೆ ಕಲ್ಪನಾರಹಿತ ಆಗಿ ಅದಾಗ ನಿನ್ನ ಇರುವಿನ ಅನುಸಂಧಾನ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಕಲ್ಪನಾರಹಿತ ಧ್ಯಾನ ಕೂತಾಗ ಅದನ್ನು ನಾವು ಮಾಡ್ಬೇಕಾಗಿದೆ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಅದು ಒಮ್ಮೆ ಗಟ್ಟಿ ಆತಂದ್ರೆ ನಿನ್ನ ಚಿಂತೆ ಕಡಿದೆ. ಪ್ರತಿಯೊಬ್ಬ ಮಾನವನಿಗೂ ಕಲ್ಪನಾರಹಿತ ಆಗಿ ಇದನ್ನು ಖಾತ್ರಿ ಮಾಡ್ಕೊಳಕ್ ಬರ್ತದೆ. ಕಲ್ಪನೆಗಳಿಂದ ಇದು ಮರೆಯಾಗೈತಿ. ನಮ್ಮ ಇರುವಿನ ಸ್ಥಿತಿ ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಇರು ಆನಂದ ಒಂದು ಕಲ್ಪನೆ ಅಡಿಗೆ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪರದಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ ಕೊಡ್ತೈತಿ. ಅದಕ್ಕೆ ಹೆಚ್ಚು ಹೆಚ್ಚು ನಾವು ಕಲ್ಪನಾರಹಿತ ಇರುವಿನ ಅನುಸಂಧಾನ ಅದ ಧ್ಯಾನ. ಅಲ್ಲಿ ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು. ಅವಾಗ ನಿಜದ ಎಚ್ಚರ ನಾವು साधु संत महाराज